Hello dear students, so welcome to the third lecture. ನಾವು ಆ್ಯಕ್ಚುಲಿ ಏನು ಲೆಕ್ಚರ್ 1 ಲೆಕ್ಚರ್ 2 ಅಲ್ಲಿ ಸೆಟ್ಸ್ ಬಗ್ಗೆ ತಿಳ್ಕೊಂಡಿದ್ದೀವಿ, ಡೆಫಿನೇಷನ್ನು ಡಿಫೈನ್ ಮಾಡೋದಾಗಲಿ ಟೈಪ್ಸ್ ಆಫ್ ಸೆಟ್ಸ್ ಬಗ್ಗೆ. ನಾವು ಇನ್ ಲೆಕ್ಚರ್ 3 ವಿಲ್ ಬಿ ಗೆಟಿಂಗ್ ಟು ನೋ ವಾಟ್ ಈಸ್ ಸಬ್ಸೆಟ್, ವಾಟ್ ಈಸ್ ಪಾರ್ಟ್ ಸೆಟ್, ಯೂನಿವರ್ಸಲ್ ಸೆಟ್ ಅಂದರೆ ಏನು ಅನ್ನೋದನ್ನು ತಿಳ್ಕೊಳ್ಳೋಣ. ರೈಟ್, ಸೊ ಬಿಫೋರ್ ದ್ಯಾಟ್ ಐ ವುಡ್ ಸಿನ್ಸಿಯರ್ಲಿ ರಿಕ್ವೆಸ್ಟ್ ಯು ಟು ವಾಚ್ ದ ಅದರ್ ಲೆಕ್ಚರ್ಸ್ ಆ್ಯಸ್ ವೆಲ್. ಓಕೆ, 2 ಲೆಕ್ಚರ್ಸ್ ಏನಿದೆಯಲ್ಲ ಅವನ್ನ ವಾಚ್ ಮಾಡಿದ ಮೇಲೆ ಥರ್ಡ್ ಲೆಕ್ಚರಿಗೆ ಬನ್ನಿ, ಆವಾಗ ನಿಮಗೆ ಈಸಿಯಾಗಿ ಕನ್ಸೆಪ್ಟ್ಸು ಅರ್ಥ ಆಗುತ್ತೆ. ರೈಟ್, ಸೊ ಟುಡೇಸ್ ಕನ್ಸೆಪ್ಟ್ ಫಸ್ಟ್ ವಿಲ್ ಬಿಗಿನ್ ವಿತ್ ವಾಟ್? ವಿಲ್ ಬಿಗಿನ್ ವಿತ್ ಸಬ್ಸೆಟ್. SUBSET, ಸಬ್ಸೆಟ್. ರೈಟ್, ಸೊ ಸಬ್ಸೆಟ್ನ ಹೇಗೆ ಡಿಫೈನ್ ಮಾಡ್ತೀವಿ? ಇಟ್ಸ್ ವೆರಿ ಸಿಂಪಲ್. ಫಸ್ಟ್ ಸೆಟ್ ಅಂದರೆ ಏನು? A is equal to, ಸಪೋಸ್ ಐ ಆಮ್ ರೈಟಿಂಗ್ 5, 6. ಇದನ್ನು ಒಂದು ಸೆಟ್ ಅನ್ಬೋದಾ? ಕಲೆಕ್ಷನ್ ಆಫ್ ನ್ಯಾಚುರಲ್ ನಂಬರ್ಸ್ ವಿಚ್ ಆರ್ ಲೆಸ್ ದನ್ ಆರ್ ಈಕ್ವಲ್ ಟು 6. ರೈಟ್, ಸೊ ನಾನು ಇನ್ನೂ ಒಂದು ಸೆಟ್ ಬರ್ತೀನಿ. ಐ ವಿಲ್ ರೈಟ್ ಒನ್ ಮೋರ್ ಸೆಟ್. B is equal to 1, 2, 4. ಓಕೆ, ದೆನ್ ಈ ಸೆಟ್ ಬಿನ ನಾನೇನು ಅನ್ಬೋದು? B is the subset of set A ಅಂತ ಬರಿಬೋದು. ಸೊ ಬೈ ಸೀಯಿಂಗ್ ದಿಸ್ ಎಕ್ಸಾಂಪಲ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ಸಬ್ಸೆಟ್ ಅಂದರೆ ಏನು. ಯಾವುದಾದ್ರೂ ಒಂದು ಸೆಟ್ನ ಇನ್ನೊಂದು ಸೆಟ್ಟಿಗೆ ಸಬ್ಸೆಟ್ ಅಂತ ಹೇಳಬೇಕು ಅಂದರೆ ವೆರಿ ಸಿಂಪಲ್ ಕಂಡೀಷನ್ ಫಾಲೋ ಆಗಬೇಕು. ದಟ್ ಈಸ್ ನಥಿಂಗ್ ಬಟ್ ಆಲ್ ದ ಎಲಿಮೆಂಟ್ಸ್ ಆಫ್ ದಿಸ್ ಸೆಟ್ ಮಸ್ಟ್ ಬಿ ಇನ್ ದ ಬಿಗ್ ಸೆಟ್. ಸಿಂಪಲ್. ಸೊ ಸಪೋಸ್ ಐ ಆಮ್ ರೈಟಿಂಗ್ ಒಂದು ಸೆಟ್ D is equal to 1, 2, 3, 5, 6. ಇವೆಲ್ಲ ಎಲಿಮೆಂಟ್ಸು ಎ ಸೆಟ್ಟಲ್ಲಿ ಇದೆಯಾ? You have to check it, verify it. 1, 2, 3, 5, 6 ಎಲ್ಲವೂ ಇದೆ. ಸೊ therefore what I can say, D is the subset of set A. ಹೌದಾ? ಹೇಳ್ಬೋದು. ನೆಕ್ಸ್ಟ್, ಇಫ್ ಐ ರೈಟ್ ಎ ಸೆಟ್ E is equal to 1, 2, 4, 7. Is E subset? E is not the subset. ಯಾಕೆ ಸಬ್ಸೆಟ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀವಿ? ವೈ? ಬಿಕಾಸ್ 7 ಅನ್ನುವಂಥ ಎಲಿಮೆಂಟು ಎ ಸೆಟ್ಟಲ್ಲಿ ಎಲ್ಲೂ ಇಲ್ಲ. ಈ ಸೆಟ್ಟಲ್ಲಿ ಇರುವಂಥ ಪ್ರತಿಯೊಂದು ಎಲಿಮೆಂಟು ಎ ಸೆಟ್ಟಲ್ಲಿ ಇರಬೇಕು, ಅವಾಗ E is the subset of A ಅಂತ ಕರಿತೀವಿ. ರೈಟ್, ಸೊ ದೀಸ್ ಆರ್ ವಾಟ್ ಇನ್ ಇಂಗ್ಲೀಷ್ ವೇ. ಮ್ಯಾಥಮೆಟಿಕಲಿ ವಿ ಹ್ಯಾವ್ ದ ಸಿಂಬಲ್ ಫಾರ್ ಸಬ್ಸೆಟ್ ಈಸ್ ಸಬ್ಸೆಟ್. ದಿಸ್ ಈಸ್ ದ ಸಿಂಬಲ್. ಸಮ್ ಬುಕ್ಸ್ ಸಮ್ ಕಂಡೀಷನ್ಸಲ್ಲಿ ಇದನ್ನು ಬರೀತಾರೆ, ಇದನ್ನು ಬರೀತಾರೆ. ಎರಡಕ್ಕೆ ಡಿಫ್ರೆನ್ಸ್ ಏನು? ವೆರಿ ಸಿಂಪಲ್ ಥಿಂಗ್. ಆ್ಯಕ್ಚುಲಿ ದಿಸ್ ಇಸ್ ದ ಡಿನೋಷನ್ ಆ್ಯಂಡ್ ದಿಸ್ ಇಸ್ ಆಲ್ಸೋ ಯೂಸ್ಡ್ ಸಮ್. ಸೊ ವಾಟ್ ಈಸ್ ದ ಡಿಫ್ರೆನ್ಸ್? ಸಪೋಸ್ ಐ ಆಮ್ ರೈಟಿಂಗ್ F is equal to 1, 2, 3, 4, 5, 6. ಪ್ರತಿಯೊಂದು ಎಲಿಮೆಂಟು ಎ ಸೆಟ್ಟಲ್ಲಿ ಇದೆಯಾ? ಇದೆ. ಸೊ F ಈಸ್ ದ ಸಬ್ಸೆಟ್ ಆಫ್ ಎ ಹೇಳ್ಬೋದಲ್ಲ. ರೈಟ್, ಸೊ ದಿಸ್ ಈಸ್ ವಾಟ್ ಸಬ್ಸೆಟ್ ಮೀನ್ಸ್. ಸಬ್ಸೆಟ್ಸ್ ಮೀನ್ಸ್ ಪ್ರತಿಯೊಂದು ಎಲಿಮೆಂಟು ಬಿ ಸೆಟ್ಟಿಂದು ಎ ಸೆಟ್ಟಲ್ಲಿ ಇರಬೇಕು. ದೆನ್ ಬಿ ಇಸ್ ದ ಸಬ್ಸೆಟ್ ಆಫ್ ಎ. ಅದನ್ನು ಡಿನೋಟ್ ಮಾಡಲಿಕ್ಕೆ 2 ಸಿಂಬಲ್ಸ್ ಯೂಸ್ ಮಾಡ್ತೀವಿ. ಈ ಸಿಂಬಲ್ನಿಂದ ಮೀನಿಂಗ್ ಏನು? ಸಬ್ಸೆಟ್ಟು, ಪ್ರಾಪರ್ ಸಬ್ಸೆಟ್ ಅಂತ. ಅಂದರೆ ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಆದರೂ ಉಳ್ಕೊಳುತ್ತೆ ಎ ಸೆಟ್ಟಿಂದು. ಹೌದಾ? ಈಸ್ ಈಕ್ವಲ್ ಟು ಸಿಂಬಲ್, ಸಬ್ಸೆಟ್ ಕೆಳಗಡೆ ಈಸ್ ಈಕ್ವಲ್ ಟು ಹಾಕಿದರೆ ದಟ್ ಸಿಂಪ್ಲಿ ಮೀನ್ಸ್ ಪ್ರತಿಯೊಂದು ಎಲಿಮೆಂಟ್ನ ನಾನು ಬರೆದಿದ್ದೀನಿ. ಸೊ F ಈಸ್ ದ ಸಬ್ಸೆಟ್ ಆಫ್ ಎ ಅಂತ ಬರಿಬೇಕು ಅಂದರೆ F ಈಸ್ ದ ಸಬ್ಸೆಟ್ ಆಫ್ ಎ ಅಂತ ಬರಿತೀನಿ. ಬಿ ಮತ್ತು ಡಿನ ಬರಿಬೇಕು ಅಂದರೆ ಏನು ಮಾಡ್ತೀವಿ? ಬಿ ಈಸ್ ದ ಸಬ್ಸೆಟ್ ಆಫ್ ಎ ಆ್ಯಂಡ್ ಡಿ ಈಸ್ ಆಲ್ಸೋ ಸಬ್ಸೆಟ್ ಆಫ್ ಎ ಅಂತ ಬರಿತೀನಿ. ರೈಟ್, ಸೊ ದಿಸ್ ಇಸ್ ಹೌ ಯು ಆರ್ ಗೋಯಿಂಗ್ ಟು ಡಿನೋಟ್. ಸೊ ಸಬ್ಸೆಟ್ನ ಆ್ಯಕ್ಚುಲ್ ಆಗಿ ಡೆಫಿನೇಷನ್ ಅಂತ ಮೀನಿಂಗ್ ಏನು? ಸಬ್ಸೆಟ್ ಮೀನ್ಸ್ ಈಸ್ ಕಂಟೈನ್ಡ್ ಇನ್ ಅಂತ ಮೀನಿಂಗು. ಅಂದರೆ ಏನು? ಪ್ರತಿಯೊಂದು ಎಲಿಮೆಂಟು ಇದೆ. ಯಾವುದರಲ್ಲಿದೆ? ಬಿ ಎಲಿಮೆಂಟಲ್ಲಿ ಬಿ ಸೆಟ್ಟಲ್ಲಿ ಇರುವಂಥ ಎಲಿಮೆಂಟ್ಸು ಎ ಸೆಟ್ಟಲ್ಲಿ ಇದ್ದಾವೆ. ಸೊ ಬೈ ಯುವರ್ ಟೆಕ್ಸ್ಟ್ ಬುಕ್ ಡೆಫಿನೇಷನ್ಸ್ ವಾಟ್ ಯು ಆರ್ ಹ್ಯಾವಿಂಗ್ ಈಸ್ ಎ ಈಸ್ ದ ಸಬ್ಸೆಟ್ ಆಫ್ ಬಿ ಅಂತ ಹೇಳಬೇಕು ಅಂದರೆ ವೆನ್ ಎವರ್ ಯು ಆರ್ ಹ್ಯಾವಿಂಗ್ ಎ ಬಿಲಾಂಗ್ಸ್ ಟು ದಿ ಎಲಿಮೆಂಟ್ ಸೆಟ್ ಎ ಆಲ್ಸೋ ಬಿಲಾಂಗ್ಸ್ ಟು ಸೆಟ್ ಬಿ ಅಲ್ಲಿ ಐತೆ ಮೀನ್ಸ್ ಎ ಅಲ್ಲೂ ಇದೆ. ದಟ್ಸ್ ಇಟ್. ಆ ಕಂಡೀಷನ್ ಸ್ಯಾಟಿಸ್ಫೈ ಆದರೆ ಬಿ ಇಸ್ ದ ಸಬ್ಸೆಟ್ ಆಫ್ ಎ. ಕ್ಯಾನ್ ಯು ಸೇ, ಜಸ್ಟ್ ಬೈ ಸೇಯಿಂಗ್ ದಿಸ್ ಟು ಯು ಟೆಲ್ ಮಿ, ಕ್ಯಾನ್ ಯು ಸೇ ಎ ಇಸ್ ದ ಸಬ್ಸೆಟ್ ಆಫ್ ಬಿ? ಇದು ನೀವು ಹಾಗೆ ಥಿಂಕ್ ಮಾಡಿರಿ. ಎ ಇಸ್ ದ ಸಬ್ಸೆಟ್ ಆಫ್ ಬಿ ಅಂತ ಹೇಳ್ಬೋದು. ಪಾಸ್ ದ ವಿಡಿಯೋ ಆ್ಯಂಡ್ ಥಿಂಕ್ ಫಾರ್ ಎ ವೈಲ್. ಯು ಕಾಂಟ್ ಸೇ ಎ ಇಸ್ ದ ಸಬ್ಸೆಟ್ ಆಫ್ ಬಿ. ಅಂದರೆ ಏನೋ ಒಂದು ಸೆಟ್ನ ನಾನು ಇನ್ನೊಂದು ಸೆಟ್ಟಿಗೆ ಸಬ್ಸೆಟ್ ಅನ್ನಬೇಕು ಅಂದರೆ ಪ್ರತಿಯೊಂದು ಎಲಿಮೆಂಟ್ ಇರಬೇಕು. 1, 2, 3, 4
5 6 ಅಂತ ಎಲಿಮೆಂಟ್ಸ್ ಇದ್ದಾವೆ ಎ ಸೆಟ್ಟಲ್ಲಿ. ಎನ ಬಿ ಇದು ಸಬ್ಸೆಟ್ ಅಂತ ಹೇಳಬೇಕಂದ್ರೆ 1 2 4 ಅಷ್ಟೇ ಇರೋರು. 3 ಮತ್ತು 5 ಮತ್ತು 6 ಇವು 3 ಎಲಿಮೆಂಟ್ ಬಿ ಸೆಟ್ಟಲ್ಲಿ ಇಲ್ಲ. ದೇರ್ ಫೋರ್ ಎ ಇಸ್ ನಾಟ್ ದಿ ಸಬ್ಸೆಟ್. ನಾಟ್ ದ ಸಬ್ಸೆಟ್ ಅಂತ ಹೇಳಲಿಕ್ಕೆ ವಿ ಯೂಸ್ ದ ಸಿಂಬಲ್ ಸಬ್ಸೆಟ್ ಬರೆದುಬಿಟ್ಟು 1 ಬಾರ್ ಲೈನ್, ದಟ್ಸ್ ಇಟ್. ಓಕೆ, ಸೊ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್ ದಿಸ್ ಥಿಂಗ್. ನಾವು ಈಸ್ ಈಕ್ವಲ್ ಟು ಬರಿತೀವಿ, ನಾಟ್ ಈಕ್ವಲ್ ಟು ಅಂದರೆ ಒಂದು ಬಾರ್ ಲೈನ್ ಎಳಿತೀವಿ. ಸೇಮ್ ವೇ ಸಬ್ಸೆಟ್ ಆ್ಯಂಡ್ ನಾಟ್ ಸಬ್ಸೆಟ್ ಅಂತ ಹೇಳ್ಬೇಕಂದ್ರೆ ಒಂದು ಲೈನ್ ಹೇಳಿರಿ, ದಟ್ಸ್ ಇಟ್. ಆ್ಯಂಡ್ ಅಟ್ಲೀಸ್ಟ್ ಒಂದು ಎಲಿಮೆಂಟ್ ಆದರೂ ಉಳ್ಕೊಂತಿದೆ ಇಲ್ಲಿ, ಬಿ ಇಸ್ ದ ಸಬ್ಸೆಟ್ ಅಂತ ಹೇಳೋ ಬದಲು ಬೇಕಿದ್ರೆ ಪ್ರಾಪರ್ ಸಬ್ಸೆಟ್ ಅಂತಲೂ ಹೇಳ್ಬೋದು. ಪ್ರತಿಯೊಂದು ಎಲಿಮೆಂಟು ಇದ್ದಾವೆ ಅಂದರೆ ಡೈರೆಕ್ಟ್ಲಿ ಯು ರೈಟ್ ದಿಸ್ ಸಿಂಬಲ್, ನೋ ಪ್ರಾಬ್ಲಮ್. ಓಕೆ, ಸೊ ಯಾವುದಾದ್ರೂ ಕಂಡೀಷನ್ಸಲ್ಲಿ ಯೂಸ್ ಮಾಡ್ಬೋದು. ನೆಕ್ಸ್ಟ್, ದೆರ್ ಇಸ್ ಒನ್ ಥಿಂಗ್ ದಟ್ ಯು ಮಸ್ಟ್ ರಿಮೆಂಬರ್. ಇಫ್ ಎ ಇಸ್ ದ ಸಬ್ಸೆಟ್ ಆಫ್ ಬಿ and B is also the subset of A, which implies that A is equal to B. ಅಂದರೆ ಎ ಸೆಟ್ಟು ಬಿ ಸೆಟ್ಟು ಎರಡೂ ಕೂಡ ಈಚ್ ಅದರಿಗೆ ಸಬ್ಸೆಟ್ ಆಗುವುದಾದರೆ ಬಿ ಈಸ್ ಈಕ್ವಲ್ ಟು 3, 1, 2 ಅಂದ್ಕೊಳ್ಳಿ. ಸೊ ಎ ಮತ್ತು ಬಿ ಎರಡೂ ಕೂಡ ಎ ಇಸ್ ಸಬ್ಸೆಟ್ ಆಫ್ ಬಿ ಹೇಳ್ಬೋದಾ? ಎ ಅಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ ಬಿ ಅಲ್ಲಿದೆ, ಎಸ್, ಎ ಇಸ್ ಸಬ್ಸೆಟ್. ನೆಕ್ಸ್ಟ್, ಬಿ ಇಸ್ ಸಬ್ಸೆಟ್ ಆಫ್ ಎ ಹೇಳ್ಬೋದಾ? ಬಿ ಅಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ ಎ ಅಲ್ಲಿದೆ, ಎಸ್ ಇದೆ. ಸೊ ಬಿ ಇಸ್ ಸಬ್ಸೆಟ್ ಆಫ್ ಎ ಕೂಡ ಹೇಳ್ಬೋದು. ಈ ಕಂಡೀಷನ್ ಸ್ಯಾಟಿಸ್ಫೈ ಆದಾಗ ವಿ ವಿಲ್ ಸೇ ಎ ಈಸ್ ಈಕ್ವಲ್ ಟು ಬಿ, ದಟ್ಸ್ ಇಟ್. ಈ ಪಾಯಿಂಟ್ನ ನೀವು ಚೆನ್ನಾಗಿ ನೆನ್ಪಿಟ್ಕೋಬೇಕು ಫಾರ್ ಯುವರ್ ಅಪ್ಕಮಿಂಗ್ ಕಾಂಪಿಟೇಟಿವ್ ಎಕ್ಸಾಮ್ ಆಲ್ಸೋ, ದೀಸ್ ಕೈಂಡ್ ಆಫ್ ಥಿಂಗ್ಸ್. ಓಕೆ, ಸೊ ಸಬ್ಸೆಟ್ ಮೀನಿಂಗ್ ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್, ನಂಬರ್ಸ್ ಸಿಸ್ಟಮಿಗೆ ಬಂದಾಗ ನ್ಯಾಚುರಲ್ ನಂಬರ್ಸ್ ಅಂತ ಕಲ್ತಿದ್ದೀರಾ. ನ್ಯಾಚುರಲ್ ನಂಬರ್ಸ್ ಅಂದರೆ ಏನು? 1, 2, 3, ಸೊ ಆನ್. 1 ಸ್ಟಾರ್ಟ್ ಆಗಬೇಕು, ಸೊ ಆನ್ ಗೋಸ್ ಟು ಇನ್ಫೈನೈಟ್, ರೈಟ್? ಸೊ ದೇ ಆರ್ ಆಲ್ಸೋ ಕಾಲ್ಡ್ ಎಸ್ ಕೌಂಟಿಂಗ್ ನಂಬರ್ಸ್, ರೈಟ್? ನೆಕ್ಸ್ಟು ಡಬ್ಲ್ಯೂ, ಹೋಲ್ ನಂಬರ್ ಸೆಟ್ ಅಂದರೆ ಏನು? ಸೇಮ್ ನ್ಯಾಚುರಲ್ ನಂಬರ್ಸ್ ಜೊತೆಗೆ 0 ಆ್ಯಡ್ ಆದರೆ ಸಾಕು. ದೀಸ್ ಆರ್ ಕಾಲ್ಡ್ ಆಸ್ ವಾಟ್? ಹೋಲ್ ನಂಬರ್ಸ್. ವೆನ್ ಇಟ್ ಕಮ್ಸ್ ಟು ಇಂಟೀಜರ್ಸ್, ಈ 0 ಜೊತೆಗೆ +1 ಜೊತೆಗೆ -1, -2, ಇನ್ಫಿನಿಟಿ, ಈ ಕಡೆನೂ ಇನ್ಫಿನಿಟಿ. ಮೀನ್ಸ್ ವಾಟ್? 0, +or-1, +or-2 ಕಂಬೈನ್ ಮಾಡಿ ಈ ರೀತಿಯೂ ಬರೀತಾರೆ, +or-3, so on. So 0 and positive numbers and negative numbers together we say that it is integers, right? So can I say like this? It goes on, right? Can I say natural number is the subset of whole numbers? ಹೇಳ್ಬೋದಲ್ಲ. ನ್ಯಾಚುರಲ್ ನಂಬರ್ಸಲ್ಲಿ ಇರುವಂತಹ ಪ್ರತಿಯೊಂದು ಎಲಿಮೆಂಟು ಹೋಲ್ ನಂಬರಲ್ಲಿ ಇದೆ, ಹೌದಾ? 0 ಒಂದು ಬಿಟ್ಟು. ಬಟ್ ನೋ ಪ್ರಾಬ್ಲಮ್, ನಾವು ಹೇಳ್ತಿರೋದು ನ್ಯಾಚುರಲ್ ನಂಬರ್ನ ಹೋಲ್ ನಂಬರಿಗೆ ಸಬ್ಸೆಟ್ಟು. ಕೆನ್ ಐ ಸೇ ಹೋಲ್ ನಂಬರ್ ಇಸ್ ದ ಸಬ್ಸೆಟ್ ಆಫ್ ನ್ಯಾಚುರಲ್ ನಂಬರ್? ಹೋಲ್ ನಂಬರಲ್ಲಿ ಇರುವಂಥ ಪ್ರತಿಯೊಂದು ಎಲಿಮೆಂಟು ನ್ಯಾಚುರಲ್ ನಂಬರಲ್ಲಿ ಇದೆಯಾ? 0 ಇಲ್ಲ. ಹಾಗಾಗಿ ಹೋಲ್ ನಂಬರ್ ಈಸ್ ನಾಟ್ ದಿ ಸಬ್ಸೆಟ್, ಬಟ್ ನ್ಯಾಚುರಲ್ ನಂಬರ್ ಈಸ್ ದ ಸಬ್ಸೆಟ್ ಆಫ್ ಹೋಲ್ ನಂಬರ್ಸ್. ನೆಕ್ಸ್ಟ್, ಯು ಕಮ್ ಟು ದಿ ಅದರ್ ಥಿಂಗ್. ಹೋಲ್ ನಂಬರ್ ಈಸ್ ದ ಸಬ್ಸೆಟ್ ಆಫ್ ಇಂಟೀಜರ್ಸ್, ಹೇಳ್ಬೋದು? ಎಸ್ ಓ ನೋ? ಇಂಟೀಜರ್ಸಲ್ಲಿ 0, 1, 2, 3 ಮೈನಸ್ ಕೂಡ ಇದ್ದಾವೆ, ಪ್ಲಸ್ ಕೂಡ ಇದ್ದಾವೆ. ಅದರಲ್ಲಿ ಕೆಲವೊಂದು ಎಲಿಮೆಂಟ್ಸ್ ಅಷ್ಟೇ ನಾನು ಬರೆದಿದ್ದೀನಿ. ಸೊ ಡಬ್ಲ್ಯೂ ಇಸ್ ದ ಸಬ್ಸೆಟ್ ಆಫ್ ಝೆಡ್ ಈಸ್ ಆಲ್ಸೋ ರೈಟ್ ಥಿಂಗ್. ಓಕೆ, ಸೊ ಐ ಕ್ಯಾನ್ ರೈಟ್ ದಟ್ ನ್ಯಾಚುರಲ್ ನಂಬರ್ ಈಸ್ ದ ಸಬ್ಸೆಟ್ ಆಫ್ ಹೋಲ್ ನಂಬರ್ ವಿಚ್ ಇಸ್ ಸಬ್ಸೆಟ್ ಆಫ್ what? Integers, right? ಸೊ ಈ ರೀತಿ ನಾವು ಬರೆದಾಗ ಇಟ್ ಗೋಸ್ ಆನ್, ಇಟ್ ಈಸ್ ದಿ ಸಬ್ಸೆಟ್ ಆಫ್ ಆರ್, ರೈಟ್? ರೇಷನಲ್ ನಂಬರ್ಸ್ ಬರುತ್ತೆ, ಇರೇಷನಲ್ ನಂಬರ್ಸ್ ಇಲ್ಲಿ ಬರೋದಿಲ್ಲ, ರೈಟ್? ಬಿಕಾಸ್ ರೇಷನಲ್ ನಂಬರ್ ಈಸ್ ನಾಟ್ ದಿ ಸಬ್ಸೆಟ್ ಆಫ್ ಇರೇಷನಲ್ ನಂಬರ್, ರೈಟ್? ಇರೇಷನಲ್ ನಂಬರೇ ಬೇರೆ. ರೇಷನಲ್ ನಂಬರ್ಸ್ ಪ್ಲಸ್ ಇರೇಷನಲ್ ನಂಬರ್ಸ್ ಈಸ್ ಈಕ್ವಲ್ ಟು ರಿಯಲ್ ನಂಬರ್ಸ್, ಇದು ನೆನಪಿರ್ಬೇಕು ನಿಮಗೆ, ರೈಟ್? ಸೊ ಸಬ್ಸೆಟ್ಸ್ ಅಂತ ನಾವು ನಂಬರ್ ಸಿಸ್ಟಮಲ್ಲಿ ಹೇಳ್ಬೋದು. ನೆಕ್ಸ್ಟ್ ಕಮ್ ಟು ದಿ ಕಾನ್ಸೆಪ್ಟ್ ಆಫ್ ಎಕ್ಸಾಕ್ಟ್ಲಿ ನಾವು ಸಬ್ಸೆಟ್ಸ್ ಆಫ್ ರಿಯಲ್ ನಂಬರ್ಸ್ನ ಹೇಗೆ ಹೇಳ್ತೀವಿ ಅಂತೇಳಿ. ಓಕೆ, ಸೊ ವಿಲ್ ಗೆಟ್ ಟು ನೋ ಅಬೌಟ್ ದಿಸ್ ಒನ್. ರಿಯಲ್ ನಂಬರ್ಸ್ನ ಸಬ್ಸೆಟ್ಸ್ ಬಗ್ಗೆ ಮಾತಾಡಬೇಕು ಅಂದರೆ ಏನು ಯೂಸ್ ಮಾಡ್ತೀವಿ? ಇಂಟರ್ವಲ್ ಅನ್ನುವಂಥ ಕಾನ್ಸೆಪ್ಟ್ನ ಯೂಸ್ ಮಾಡ್ತೀವಿ. ಇಂಟರ್ವಲ್ಸ್ ಅನ್ನೋದೇನಿದೆಯಲ್ಲ, ದೇ ಆರ್ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್, ಗೊತ್ತಿರಬೇಕು. ಸೊ ಅದು ಹೇಗೆ ಇಂಟರ್ವಲ್ಸ್ನ ನಾವು ಹೇಗೆ ಡಿಫೈನ್ ಮಾಡ್ತೀವಿ ಅಂತ ಅಂದರೆ ವೆರಿ ಸಿಂಪಲ್ ಥಿಂಗ್. ಫಸ್ಟ್ ಆಫ್ ಆಲ್ ರಿಯಲ್ ನಂಬರ್ ಲೈನ್ ಗೊತ್ತಿರಬೇಕು. ರಿಯಲ್ ನಂಬರ್ ಲೈನಲ್ಲಿ 1, 2, 3, ಇಲ್ಲಿ -1, -2, -3. ರಿಯಲ್ ನಂಬರ್ಸ್ ಅಂದಮೇಲೆ ಪ್ಲಸ್ ಇನ್ಫಿನಿಟಿ ರಿಯಲ್ ನಂಬರ್ಸ್ ಅಂದಮೇಲೆ ಏನಿರುತ್ತೆ ಇಲ್ಲಿ? 0.52, 0.5, 0.7 ಇವೆಲ್ಲವೂ ಇರುತ್ತೆ ತಾನೆ.
ದೀಸ್ ನಂಬರ್ಸ್ ಆರ್ ಆಲ್ಸೋ ದೇರ್. ರಿಯಲ್ ನಂಬರ್ಸ್ ಅಂದ ಮೇಲೆ ಎಲ್ಲ ಕೂಡ ಪಾಸಿಟಿವ್ ನಂಬರ್ಸ್, ನೆಗೆಟಿವ್ ನಂಬರ್ಸ್, ಝೀರೋ, ಡೆಸಿಮಲ್ಸ್, ಫ್ರ್ಯಾಕ್ಷನ್ಸ್, ಆಲ್ ದ ನಂಬರ್ಸ್ ಆಲ್ ಟುಗೆದರ್ ಫಾರ್ಮ್ ಎ ಬಿಗ್ ಸೆಟ್. ದಟ್ ಸೆಟ್ ಈಸ್ ಕಾಲ್ಡ್ ಆಸ್ ರಿಯಲ್ ನಂಬರ್ ಸೆಟ್. ರಿಯಲ್ ನಂಬರ್ ಸೆಟ್ನ ನಾವು ರಿಯಲ್ ನಂಬರ್ ಲೈನ್ ಮೇಲೆ ಡಿಫೈನ್ ಮಾಡೋದು ಹೇಗೆ ಡಿಫೈನ್ ಮಾಡ್ತೀವಿ ಅಥವಾ ಹೇಗೆ ಡಿಸ್ಕ್ರೈಬ್ ಮಾಡ್ತೇವೆ, ಇಲ್ಲಿ ರೆಪ್ರೆಸೆಂಟ್ ಮಾಡ್ತೀವಿ ಅಂದರೆ 0, 1, 2, 3 ಈ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ. ಇದರಲ್ಲಿ ಇಟ್ ಈಸ್ ಅಂಡರ್ಸ್ಟುಡ್ ದಟ್ 0 to 1 ಮಧ್ಯದಲ್ಲಿ ಬರುವಂಥ ಎಲ್ಲ ಡೆಸಿಮಲ್ಸು ಕೂಡ ಇಲ್ಲಿ ಇನ್ಕ್ಲೂಡ್ ಆಗಿದ್ದಾವೆ ಈ ಲೈನಲ್ಲಿ. ನಾವು ಪ್ರತಿಯೊಂದು ಬರೀಲಿಕ್ಕಾಗೋದಿಲ್ಲ. 0.1, 0.2 ವಿ ಡೋಂಟ್ ರೈಟ್ ಇಟ್, ವಿ ಜಸ್ಟ್ ರೈಟ್ ದ ನಂಬರ್ಸ್, ರೈಟ್. ಬಟ್ ಮೈಂಡಲ್ಲಿರಬೇಕು 1 ಮತ್ತು 2 ಮಧ್ಯದಲ್ಲಿ 1.5, 1.7 ಎಲ್ಲ ನಂಬರ್ಸು ಇಲ್ಲಿ ಬರೋ ಚಾನ್ಸಸ್ ಇದ್ದಾವೆ ಅಂತಲೂ ಗೊತ್ತಿರಬೇಕು. ಗಾಟ್ ಇಟ್, ಇಲ್ಲಿ ಬರ್ತವೆ. ನೆಕ್ಸ್ಟು ಇಂಟರ್ವಲ್ಸ್ ಅಂತ ನಾನು ಹೇಳಬೇಕು ಅಂದರೆ, ಫಾರ್ ಎಕ್ಸಾಂಪಲ್ ನಾನು ನಿಮಗೆ ಹೇಳ್ತೀನಿ, ರೈಟ್ ದಿ ನಂಬರ್ಸ್ ಇನ್ ಬಿಟ್ವೀನ್ 0 and 2. 0 ಮತ್ತು 2 ಮಧ್ಯದಲ್ಲಿ ಇರುವಂತಹ ನಂಬರ್ಸ್ ಬರ್ರಿ ರಿಯಲ್ ನಂಬರ್ಸ್ನ ಅಂತ ಅಂದರೆ 0 ಮತ್ತು 2 ಮಧ್ಯದಲ್ಲಿರುವಂಥದ್ದು ಅಂದರೆ ಇವೆಲ್ಲ ನಂಬರ್ಸ್ ಬರುತ್ತೆ, ಹೌದಾ? 0.001, 0.5 ಆಲ್ಸೋ, 0.00005, ರೈಟ್. ಇಷ್ಟು ಒಂದೆಲ್ಲ ಇನ್ಫೈನೈಟ್ ಎಕ್ಸಿಸ್ಟ್ ಆಗುತ್ತೆ, ಹೌದಾ? ಆಗೋದ್ರಿಂದ ಏನಾಗುತ್ತೆ, ನಾವು ಇನ್ಫೈನೈಟ್ ಎಕ್ಸಿಸ್ಟ್ ಆಗೋದನ್ನು ಬರೀಲಿಕ್ಕೆ ಆಗೋದಿಲ್ಲ. ಆವಾಗ ನಾವೇನು ಮಾಡ್ತೀವಿ, 0, 2 ಮಧ್ಯದಲ್ಲಿರುವಂತಹ ನಂಬರ್ಸನ್ನು ಈ ರೀತಿ ಡಿನೋಟ್ ಮಾಡ್ತೀವಿ. ಅರ್ಥ ಆಯ್ತಾ? ಇನ್ ಕೇಸ್ ಐ ಟೆಲ್ ಯು 0 ಮತ್ತು 2 ಮಧ್ಯದಲ್ಲಿರುವಂತಹ ನಂಬರ್ಸ್ ಇನ್ಕ್ಲೂಡಿಂಗ್ 0 and 2 ಕೂಡ ಹೇಳ್ರಿ ಅಂದರೆ 0 ಮತ್ತು 2 ಸೇರಿಸಿ 0 ಮತ್ತು 2 ಮಧ್ಯದಲ್ಲಿರುವಂಥದ್ದು ನಂಬರ್ಸ್ ಹೇಳ್ರಿ ಅಂದರೆ ಈ ರೀತಿ ಬರೀತೀರಾ. ಸೊ ಇದ್ರದ್ದು ಅರ್ಥ ಏನು ನಿಮಗೆ ಕ್ಲೀನಾಗಿ ಗೊತ್ತಾಗಬೇಕು. ಸಿ ಹಿಯರ್ ವಾಟ್ ಐ ಟೋಲ್ಡ್ ಯು, 0 ಮತ್ತು 2 ಮಧ್ಯದಲ್ಲಿರುವಂತಹ ನಂಬರ್ಸ್, 0 ಮತ್ತು 2ನ ಬಿಟ್ಟು ಬೇರೆ ನಾವು 0.00001 ಇದ್ರೂ ಬರಬೇಕು. ಆದರೆ 0 ವ್ಯಾಲ್ಯೂ ನಾಟ್ ರಿಕ್ವೈರ್ಡ್, 2 ವ್ಯಾಲ್ಯೂ ನಾಟ್ ರಿಕ್ವೈರ್ಡ್. ಅಂದರೆ ಏನು ರೆಪ್ರೆಸೆಂಟ್ ಮಾಡ್ತೀರಾ, ಇಲ್ಲಿರೋ ಎಲ್ಲ ನಂಬರ್ಸ್ನ ಡಾರ್ಕ್ ಮಾಡಬೇಕು, ಹಿಂಗೆ ಅಂಡರ್ಲೈನ್ ಲೈನ್ನ ಸ್ವಲ್ಪ ಡಾರ್ಕ್ ಮಾಡಿರಿ. ಪ್ಲಸ್ ಹಾಲೋ ಸರ್ಕಲ್ ಅಂದರೆ ಅರ್ಥ ಏನು, 0 ಮತ್ತು 2 ಇನ್ಕ್ಲೂಡ್ ಇಲ್ಲ ಅಂತ. ಅದೇ ನಾನು ನಿಮಗೆ 0 ಮತ್ತು 2 ಸೇರಿಸಿ ಹೇಳ್ರಿ, 0, 2 ಮಧ್ಯದಲ್ಲಿರುವಂಥ ನಂಬರ್ಸ್ ಪ್ಲಸ್ 0 ಮತ್ತು 2ನೂ ಕೂಡ ಸೇರಿಸಬೇಕು ಅಂತ ಹೇಳಿದ್ರೆ ಹೌ ವಿಲ್ ಯು ರೆಪ್ರೆಸೆಂಟ್ ಇಟ್? 0, 1, 2, 3, -1, 0 ಮತ್ತು 2 ಮಧ್ಯದಲ್ಲಿ ಆ ಲೈನ್ ಮಾತ್ರ ಡಾರ್ಕ್ ಮಾಡಿರಿ. ಸೊ ಸರ್ಕಲ್, ಹಾಲೋ ಸರ್ಕಲ್ ಇದ್ದರೆ ಇನ್ಕ್ಲೂಡ್ ಇಲ್ಲ ಅಂತ, ಡಾರ್ಕ್ ಸರ್ಕಲ್ ಮಾಡಬೇಕು ಅದನ್ನು. ಅವಾಗ ಡಾರ್ಕ್ ಸರ್ಕಲ್ ಮಾಡಿದ್ರೆ ಇಟ್ ಮೀನ್ಸ್ ದಟ್ ಇನ್ಕ್ಲೂಡೆಡ್. ವಾಟ್ ಈಸ್ ಇನ್ಕ್ಲೂಡೆಡ್? ದೀಸ್ 2 ಪಾಯಿಂಟ್ಸ್ 0 and 2, ಅದನ್ನು ನಾವೇನಂತೀವಿ, ಕಾರ್ನರ್ ಪಾಯಿಂಟ್ಸ್. ಓಕೆ, ಕಾರ್ನರ್ ಪಾಯಿಂಟ್ಸ್ ಆರ್ ಇನ್ಕ್ಲೂಡೆಡ್. ಓಕೆ, ಸೊ ಇದನ್ನು ಇಂಟರ್ವಲ್ ಅಂತ ನಿಮಗೆ ಗೊತ್ತಿರಬೇಕು. ಸೊ ಇಂಟರ್ವಲಲ್ಲಿ ಹಾಫ್ ಓಪನ್, ಹಾಫ್ ಕ್ಲೋಸ್ಡ್ ಆ್ಯಂಡ್ ಓಪನ್ ಇಂಟರ್ವಲ್ ಆ್ಯಂಡ್ ಕ್ಲೋಸ್ಡ್ ಇಂಟರ್ವಲ್ ಎಲ್ಲ ಇರುತ್ತೆ. ಅದನ್ನು ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಓಪನ್ ಇಂಟರ್ವಲ್ ಅಂದರೆ ಸಪೋಸ್ ಎ ಮತ್ತು ಬಿ 2 ನಂಬರ್ಸ್ ಹೇಳ್ತಾ ಇದ್ದೀನಿ, ಅವೇ 2 ನಂಬರ್ಸ್ನ ಬಿಟ್ಟು ಅವ್ರ ಮಧ್ಯದಲ್ಲಿರುವಂಥ ನಂಬರ್ಸ್ ಅಂದರೆ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ, ಓಪನ್ ಬ್ರ್ಯಾಕೆಟ್, ಹೌದಾ? ಸೊ ಇಂಥ ಇಂಟರ್ವಲ್ಗಳನ್ನು ಏನಂತೀರ, ಓಪನ್ ಇಂಟರ್ವಲ್. ನೆಕ್ಸ್ಟು ಅದೇ 2 ಎ ಮತ್ತು ಬಿ 2 ಇನ್ಕ್ಲೂಡ್ ಇದ್ದಾವೆ ಅಂತ ಅಂದರೆ ಅದನ್ನೇನಂತೀರ, ಕ್ಲೋಸ್ಡ್ ಇಂಟರ್ವಲ್, ರೈಟ್. ನೆಕ್ಸ್ಟು ಲೆಫ್ಟ್ ಓಪನ್, ರೈಟ್ ಕ್ಲೋಸ್ಡ್ ಇಂಟರ್ವಲ್, right closed interval. Next to A is included and B is not included, right? So you can say left closed, right open, ಅಥವಾ right open, left closed, left closed interval. Got it? ಸೊ ಇಂಟರ್ವಲ್ಸ್ ಬಗ್ಗೆ ನೀಟಾಗಿ ಗೊತ್ತಿರಬೇಕು. 4 ರೀತಿಯ ಇಂಟರ್ವಲ್ಸ್ ಇದ್ದಾವೆ: ಓಪನ್ ಇಂಟರ್ವಲ್, ಕ್ಲೋಸ್ಡ್ ಇಂಟರ್ವಲ್, ಲೆಫ್ಟ್ ಓಪನ್, ರೈಟ್ ಕ್ಲೋಸ್ಡ್, ರೈಟ್ ಓಪನ್, ಲೆಫ್ಟ್ ಕ್ಲೋಸ್ಡ್ ಇಂಟರ್ವಲ್. ಸೊ ಇದರದ್ದು ಮೀನಿಂಗ್ ಎಲ್ಲ ಏನಾಗುತ್ತೆ, ಮೀನಿಂಗ್ ಕ್ಲೀನಾಗಿ ಅರ್ಥ ಮಾಡ್ಕೊಳ್ರಿ. ಮೀನಿಂಗ್ ಏನಾಗುತ್ತೆ, ಓಪನ್ ಇಂಟರ್ವಲ್ ಸಪೋಸ್ ನಾನು ಬರೀಬೇಕು ಅಂದ್ಕೊಳ್ರಿ, ಇಲ್ಲಿ ಯಾವುದೋ ಒಂದು ರಿಯಲ್ ನಂಬರ್ ಲೈನ್ ಮೇಲೆ ಎ ಮತ್ತು ಬಿ ಪಾಯಿಂಟ್ಸ್ ಇದ್ದಾವೆ. ಓಪನ್ ಇಂಟರ್ವಲ್ ಅಂದರೆ 2 ಕಾರ್ನರ್ ಪಾಯಿಂಟ್ಸ್ ಇನ್ಕ್ಲೂಡ್ ಆಗಿಲ್ಲ ಅಂದರೆ ಅದನ್ನು ಓಪನ್ ಸರ್ಕಲಿಂದ ಡಿನೋಟ್ ಮಾಡ್ತೀರಾ. ನೆಕ್ಸ್ಟ್ ಇವ್ರ ಮಧ್ಯೆ ಇರುವಂಥ ಪ್ರತಿಯೊಂದು ಪಾಯಿಂಟ್ ಕೂಡ ಆಗುತ್ತೆ, ಆವಾಗ ಇದನ್ನು ಡಾರ್ಕ್ ಮಾಡ್ತೀರಾ. ನೆಕ್ಸ್ಟ್ ಯು ಕಮ್ ಹಿಯರ್, ದಿಸ್ ಈಸ್ ಎ, ದಿಸ್ ಇಸ್ ಬಿ, ಬೋತ್ ಇನ್ಕ್ಲೂಡೆಡ್. ಕ್ಲೋಸ್ಡ್ ಇಂಟರ್ವಲ್ ಅಂದರೆ 2 ಕಾರ್ನರ್ ಪಾಯಿಂಟ್ಸ್ ಇನ್ಕ್ಲೂಡ್ ಇದ್ದಾವೆ. ಸೊ ಇನ್ಕ್ಲೂಡೆಡ್ ಅಂದರೆ ಏನು ಮಾಡ್ತೀರಾ, ಡಾರ್ಕ್ ಮಾಡಬೇಕು ಸರ್ಕಲ್ನ, ರೈಟ್. ಸೊ ದಿಸ್ ಇಸ್ ವಾಟ್ ಕ್ಲೋಸ್ಡ್ ಇಂಟರ್ವಲ್. ವೆನ್ ಯು ಕಮ್ ಟು ದಿಸ್ ಒನ್, ಲೆಫ್ಟ್ ಓಪನ್, ರೈಟ್ ಕ್ಲೋಸ್ಡ್, ಎ ಬಿ ಅಂದ್ಕೊಳ್ರಿ. ಸರ್ಕಲ್ 2 ಫಸ್ಟ್ ಓಪನ್ ಬರೀರಿ, ಲೈನ್ ಡಾರ್ಕ್ ಮಾಡಿರಿ. ಇವ್ರ ಮಧ್ಯೆ ಇರುವಂತಹ ನಂಬರ್ಸು, ಇಂಟರ್ವಲ್ ಮೀನಿಂಗೇ ಅದು, ಮಧ್ಯೆ ಇರುವಂಥ ಎಲ್ಲ ನಂಬರ್ಸು. ಬಟ್ ಕಾರ್ನರ್ ಪಾಯಿಂಟ್ಸ್ ಇನ್ಕ್ಲೂಡ್ ಇದೆಯೋ ಇಲ್ಲೋ ಅನ್ನೋದು ಡಿಪೆಂಡ್ ಆಗೋದು ಕೊಟ್ಟಿರೋ ಇಂಟರ್ವಲ್ ಮೇಲೆ.
ಸೊ ಹಿಯರ್ ಸಿ ಲೆಫ್ಟ್ ಓಪನ್ ಅಂದರೆ ಓಪನ್ ಎಲ್ಲಿದೆ ಇಲ್ಲಿ, ಮೀನ್ಸ್ ಎ ಈಸ್ ಎಕ್ಸ್ಕ್ಲೂಡೆಡ್. ಇನ್ಕ್ಲೂಡ್ ಎಲ್ಲಿದೆ ಬಿ, ಹೌದಾ. ಸೊ ಇನ್ಕ್ಲೂಡ್ ಇರೋದನ್ನು ಡಾರ್ಕ್ ಮಾಡಿರಿ, ಎಕ್ಸ್ಕ್ಲೂಡ್ ಇರೋದನ್ನು ಹಾಗೆ ಕಾರ್ನರ್ ಹಾಲೋ ಸರ್ಕಲ್ ಆಗಿ ಬಿಡ್ರಿ. ನೆಕ್ಸ್ಟ್ ವೆನ್ ಇಟ್ ಕಮ್ ಟು ದಿಸ್ ಒನ್, ಎ ಬಿ ಎರಡು ಸರ್ಕಲ್ಲು, ಇದು ಮಧ್ಯದೆಲ್ಲ ಪಾಯಿಂಟ್ಸು. ಎ ಈಸ್ ಇನ್ಕ್ಲೂಡೆಡ್, ಬಿ ಈಸ್ ಎಕ್ಸ್ಕ್ಲೂಡೆಡ್. ಸೊ ದಿಸ್ ಈಸ್ ದಿ ವೇ ಯು ಹ್ಯಾವ್ ಟು ರೆಪ್ರೆಸೆಂಟ್ ಇಂಟರ್ವಲ್ಸ್ನ ಈ ರೀತಿ ರೆಪ್ರೆಸೆಂಟ್ ಮಾಡ್ತೀರಾ. ಓಕೆ, ಇಂಟರ್ವಲ್ಸ್ ಆರ್ ವಾಟ್, ದೇ ಆರ್ ಆಲ್ಸೋ ದಿ ಸಬ್ಸೆಟ್ ಆಫ್ ರಿಯಲ್ ನಂಬರ್ಸ್ ಓನ್ಲಿ. Those real numbers are actually represented in the form of the intervals. Okay, so intervals ಬಗ್ಗೆ ಗೊತ್ತಾಗಿದೆ ಅನ್ಕೊಂಡಿದ್ದೀನಿ. Next concept is, after getting to know what is an what did you learn, what is a subset and what is an interval, ಇವೆರಡೂ ಕಾನ್ಸೆಪ್ಟ್ ಮುಗಿದ್ಮೇಲೆ ಇನ್ನೂ ಒಂದು ಕಾನ್ಸೆಪ್ಟ್ ಬರುತ್ತೆ ನಿಮಗೆ, ಯೂನಿವರ್ಸಲ್ ಸೆಟ್ ಆ್ಯಂಡ್ ಪವರ್ ಸೆಟ್ ಎಂದು. ಇವೆರಡನ್ನ ನೋಡ್ಕೊಳ್ಳೋಣ. ಸಿ ಹಿಯರ್, ದೆನ್ ಕಮ್ಸ್ ಯುವರ್ ಪವರ್ ಸೆಟ್. ಪವರ್ ಸೆಟ್ ಅಂದರೆ ವೆರಿ ಸಿಂಪಲ್, ಆಲ್ ಸಬ್ಸೆಟ್ಸ್ ಆಫ್ ಎ ಸೆಟ್ ಅಷ್ಟೇ. ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಸ್, ಎಲ್ಲ ಸಬ್ಸೆಟ್ಸ್ನೂ ಒಂದು ಕಲೆಕ್ಷನಲ್ಲಿ ಬರೆದು ಬಿಟ್ಟರೆ ಅದನ್ನು ಪವರ್ ಸೆಟ್ ಅಂತೀರ. ವೆರಿ ಸಿಂಪಲ್. ಹೇಗೆ ಬರೀತೀರಾ? ಸೊ ಸಪೋಸ್ ಐ ಆಮ್ ಟೆಲಿಂಗ್ ಯು ಎ ಇಸ್ ಈಕ್ವಲ್ ಟು 1, 2. ಈ ಎಗೆ ಆಲ್ ಪಾಸಿಬಲ್ ಸಬ್ಸೆಟ್ಸ್ ಬರೀರಿ ಅಂದರೆ 1 ಈಸ್ ದ ಸಬ್ಸೆಟ್ ಆಫ್ ಎ, 2 ಈಸ್ ದ ಸಬ್ಸೆಟ್ ಆಫ್ ಎ, 1, 2 ಕೂಡ ಸಬ್ಸೆಟ್ಟು, ಏನೂ ಇಲ್ಲ ಅನ್ನೋದು ಕೂಡ ಸಬ್ಸೆಟ್ಟು, ಹೌದಾ. 1, 2, 3, 4. 4 subsets are possible for the set A. ಸೊ ಎ ಸೆಟ್ಟಿಗೆ 4 ಸಬ್ಸೆಟ್ಸ್ ಪಾಸಿಬಲ್ ಇದೆ. ಈಗ ಈ ಸಬ್ಸೆಟ್ಸ್ಗಳನ್ನು ಕೂಡ ಒಂದು ಬ್ರ್ಯಾಕೆಟ್ ಒಳಗಡೆ ಕ್ಲೋಸ್ ಮಾಡಿಬಿಟ್ರೆ ಇಂಥ ಸೆಟ್ನ ಕಲೆಕ್ಷನ್ ಆಫ್ ಆಲ್ ಸಬ್ಸೆಟ್ಸ್ ಏನಿದೆಯಲ್ಲ ಅಂಥ ಸೆಟ್ನ ನಾವೇನಂತೀವಿ? ಪವರ್ ಸೆಟ್ ಅಂತೀವಿ. ಡಿನೋಟ್ ಮಾಡೋದಾಗೆ ಪವರ್ ಸೆಟ್ ಆಫ್, ಆ ಸೆಟ್ಟಿಗೆ ಏನು ಹೆಸರು ಕೊಟ್ಟಿದ್ದೀರಾ? ಎ ತಾನೆ. ಸೊ ಎ ಬರೀರಿ, ನೋ ಪ್ರಾಬ್ಲಮ್. ಪವರ್ ಸೆಟ್ ಆಫ್ ಎ. ನೀವು ಬರ್ದಿರೋದು ಕರೆಕ್ಟ್ ಇದೆಯೋ ಇಲ್ಲೋ ಅನ್ನೋದನ್ನು ವೆರಿಫೈ ಮಾಡೋದು ಹೇಗೆ? ದೆನ್ ಬರೆಯೋದನ್ನು ಬರೀತೀರ ಆಲ್ ಸಬ್ಸೆಟ್ಸ್ ಅಂತ, ಬಟ್ ವೆರಿಫೈ ಮಾಡೋದು ಹೇಗೆ? ವೆರಿ ಸಿಂಪಲ್ ಥಿಂಗ್. ನಂಬರ್ ಆಫ್ ಎಲಿಮೆಂಟ್ಸ್ ಎಷ್ಟಿದಾವೋ 2 to the power of ಫಸ್ಟ್ ಮಾಡಿರಿ. ಓಕೆ, ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಸೆಟ್ ಎ ಹಿಂಗೆ ತಾನೇ ಬರೆಯೋದು, ಎನ್ ಆಫ್ ಎ. ಎನ್ ಆಫ್ ಎ ಅಂದ್ರೇನು? ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ದ ಸೆಟ್ ಎ ಎಷ್ಟಿದ್ದಾವೆ? 2. ಸೊ ಪವರ್ ಸೆಟ್ ಅಲ್ಲಿ ಎಷ್ಟು ಸಬ್ಸೆಟ್ಸ್ ಬರಬೇಕು ಅಥವಾ ನಂಬರ್ ಆಫ್ ಎಲಿಮೆಂಟ್ಸ್ ಇನ್ ಪವರ್ ಸೆಟ್ ಎಷ್ಟಿರಬೇಕು ಈಸ್ ಈಕ್ವಲ್ ಟು 2 to the power of number of elements in the set A, which is equal to 2 square, which is equal to 4. 4 ಎಲಿಮೆಂಟ್ಸ್ ಇದೆಯಾ? 1, 2, 3, 4. ಕರೆಕ್ಟಾ? ಸೊ ಪವರ್ ಸೆಟ್ ಅಂದರೆ ಏನು? ಎಲ್ಲ ಸಬ್ಸೆಟ್ಸ್ನೂ ಒಂದು ಕಲೆಕ್ಷನಲ್ಲಿ ಹಾಕಿಬಿಟ್ರೆ ಅದನ್ನು ಪವರ್ ಸೆಟ್ ಅಂತೀರ. ಪವರ್ ಸೆಟ್ಟು ಕೂಡ ಈಸ್ ವೆರಿ ವೆರಿ ಇಂಪಾರ್ಟೆಂಟ್ ಕಾನ್ಸೆಪ್ಟ್ ಫಾರ್ ಯುವರ್ ಬೋತ್ board and competitive. Got it? So this is power set. Next, suppose if I am writing A is equal to 1, 2, 3, what is the possible subsets? Tell me. 1, next 2, next 3. 1 is the subset of A, 2 is the subset of A, 3 is the subset of A. 1, 2 ಬರಿಬೋದು, 1, 3 ಬರಿಬೋದು, ಹೌದಾ. ನೆಕ್ಸ್ಟ್ 2, 3 ಕೂಡ ಬರಿಬೋದು. ನೆಕ್ಸ್ಟ್ 1, 2, 3. ಕರೆಕ್ಟಾ? ಎಷ್ಟಿದ್ದಾವೆ ಅದ್ರ ಬೇಸಿಸ್ ಮೇಲೆ ವೆರಿಫೈ ಮಾಡೋಣ. ಎಷ್ಟು ಎಲಿಮೆಂಟ್ಸ್ ಇದ್ದಾವೆ? So number of elements in power set is equal to 2 to the power of number of elements in set A. 2 to the power of number of elements in set A ಎಷ್ಟಿದ್ದಾವೆ? 3. 2 power 3 ಎಷ್ಟು? 8. Are you having 8? 1, 2, 3, 4, 5, 6, 7. ಇನ್ನೂ ಒಂದು ಮಿಸ್ ಆಗಿದೆ. ಥಿಂಕ್ ಅಬೌಟ್ ಇಟ್. ದಟ್ ಈಸ್ ನಥಿಂಗ್ ಬಟ್ ಎಂಟಿ ಸೆಟ್. ಏನು ಇಲ್ಲ ಅನ್ನೋದು ಕೂಡ ಒಂದು ಸಬ್ಸೆಟ್ ಆಗುತ್ತೆ, ಹೌದಾ. ಸೊ 8 ಸಬ್ಸೆಟ್ಸ್ ಕಲೆಕ್ಷನ್, ಟೋಟಲ್ ಕಲೆಕ್ಷನ್ನ ಇನ್ಕ್ಲೋಸ್ ಮಾಡಿರಿ ಬ್ರ್ಯಾಕೆಟ್ ಒಳಗಡೆ ಇನ್ನೊಂದು ಬ್ರ್ಯಾಕೆಟ್ ಆಗಿ. ದಟ್ ಈಸ್ ನಥಿಂಗ್ ಬಟ್ ಪವರ್ ಸೆಟ್ ಆಫ್ ಸೆಟ್ ಎ. ಗಾಟ್ ಇಟ್? ಸೊ ದಿಸ್ ಇಸ್ ಹೌ ಯು ಕ್ಯಾನ್ ಸಾಲ್ವ್ ದಿ ಕ್ವಶನ್ಸ್ ರಿಲೇಟೆಡ್ ಟು ಪವರ್ ಸೆಟ್ ಆ್ಯಂಡ್ ಸಬ್ಸೆಟ್ಸ್ ಆಲ್ಸೋ, ರೈಟ್. ನೆಕ್ಸ್ಟು ಯೂನಿವರ್ಸಲ್ ಸೆಟ್ ಅಂದರೆ ಏನು? ವೆರಿ ಸಿಂಪಲ್. ನಾನು ಸಬ್ಸೆಟ್ ಅಂತ ಹೇಳ್ತಾ ಇದ್ದೀನಿ ಅಂದರೆ ಯಾವ ದೊಡ್ಡ ಸೆಟ್ನ ನೋಡಿಬಿಟ್ಟು ನಾನು ಅದನ್ನು ಸಬ್ಸೆಟ್ ಅಂತ ಹೇಳ್ತಾ ಇದ್ದೀನಿ. ಆ ದೊಡ್ಡ ಸೆಟ್ನ ನಾನೇನಂತೀನಿ? ಯೂನಿವರ್ಸಲ್ ಸೆಟ್. ದಟ್ಸ್ ಇಟ್. ಸೊ ಯೂನಿವರ್ಸಲ್ ಸೆಟ್, ಫಾರ್ ಎಕ್ಸಾಂಪಲ್ ಎ ಇಸ್ ಈಕ್ವಲ್ ಟು 1, 2, 3, 4 so on 10 ಅಂದ್ಕೊಳ್ರಿ. ಬಿ ಈಸ್ ಈಕ್ವಲ್ ಟು 2, 4, 6, 9, 2, 4, 6, 8, 10 ಈವನ್ ನಂಬರ್ಸ್ನ ಬರ್ಕೊಂಡೆ. ಬಿ ಇಸ್ ದ ಸಬ್ಸೆಟ್ ಆಫ್ ಎ, ಎಸ್ ಆರ್ ನೋ? ಬಿ ಇಸ್ ದ ಸಬ್ಸೆಟ್ ಆಫ್ ಎ. ನೆಕ್ಸ್ಟ್ ಸಪೋಸ್ ಐ ಆಮ್ ಟೆಲಿಂಗ್ ಯು ಸಿ ಇಸ್ ಈಕ್ವಲ್ ಟು 2, 4, 6 ಇದೆ ತಾನೆ ಎಲ್ಲ ಎಲಿಮೆಂಟ್ಸು ಸಿ ಇದು. ಸೊ ಸಿ ಇಸ್ ಆಲ್ಸೋ ದ ಸಬ್ಸೆಟ್ ಆಫ್ ಎ. ಡನ್. ರೈಟ್. ಸೊ ಸಿ ಇಸ್ ದ ಸಬ್ಸೆಟ್ ಆಫ್ ಎ.
ಇಲ್ಲಿಗೆ ಇವನ್ನ ಕಂಪೇರ್ ಮಾಡಲಿಕ್ಕೆ, ಈ ಸೆಟ್ಸ್ಗಳನ್ನು ಕಂಪೇರ್ ಮಾಡಲಿಕ್ಕೆ ಯಾವ ದೊಡ್ಡ ಸೆಟ್ಟಿಂದ ನಾನು ನಂಬರ್ಸ್ನ ಎತ್ಕೊಂಡಿದ್ದೀನಿ ಆ ದೊಡ್ಡ ಸೆಟ್ಟಿಗೆ ಯೂನಿವರ್ಸಲ್ ಸೆಟ್ ಅಂತ ಕರಿತೀರ ನೀವು. ಓಕೆ, ಒಂದು ಪರ್ಟಿಕ್ಯುಲರ್ ಇರಬೇಕು ತಾನು ಎಷ್ಟು ನಂಬರ್ಸ್ಗಳಲ್ಲಿ ನಾನು ಸೆಲೆಕ್ಟ್ ಮಾಡ್ತಾ ಇದ್ದೀನಿ. ಸೊ ಅದನ್ನು ಏನಂತಾರೆ, ಯೂನಿವರ್ಸಲ್ ಸೆಟ್ ಅಂತೀರ. ಮೋಸ್ಟ್ ಆಫ್ ದ ಕೇಸಸ್ ನ್ಯಾಚುರಲ್ ನಂಬರ್ಸ್ನ ಯೂನಿವರ್ಸಲ್ ಸೆಟ್ ಅಂತ ತೊಗೊತಾರೆ. ಸೊ ದಟ್ಸ್ ವೈ ಇಟ್ಸ್ ವೆರಿ ಈಸಿ ಫಾರ್ ಯು ಪೀಪಲ್. ಓಕೆ, ಸೊ ಬೇಸ್ಡ್ ಆನ್ ದೀಸ್ ಕಾನ್ಸೆಪ್ಟ್ಸ್ ನಾವು ಎಕ್ಸಸೈಸ್ 1.3ನ ಕವರ್ ಮಾಡೋಣ ಈಗ. ಐ ಹೋಪ್ ಯು ಹ್ಯಾವ್ ಅಂಡರ್ಸ್ಟುಡ್ ದಿ ಕಾನ್ಸೆಪ್ಟ್ಸ್. ಏನಾದರೂ ಡೌಟ್ ಇದೆ, ಏನಾದರೂ ಕ್ವೆರೀಸ್ ಇದ್ದರೆ ಪ್ಲೀಸ್ ಫೀಲ್ ಫ್ರೀ ಟು ಕಾಮೆಂಟ್ ಡೌನ್ ಇನ್ ದ ಕಾಮೆಂಟ್ ಸೆಕ್ಷನ್, ವಿಚ್ ಐ ವಿಲ್ ಟ್ರೈ ಟು ಆನ್ಸರ್ ಅಟ್ ಮೈ ಬೆಸ್ಟ್. ಓಕೆ, ಸೊ ನೋಡಿ ಕ್ಲೀನಾಗಿ ಎಕ್ಸಸೈಸ್ ಕ್ವಶನ್ಸ್ನ ನೋಡಿಬಿಡೋಣ. ಏನು ಕೊಟ್ಟಿದ್ದಾರೆ. ಐ ಹೋಪ್ ದ ಪೇಜ್ ಈಸ್ ವಿಸಿಬಲ್ ಟು ಯು. ಇಫ್ ನಾಟ್ ಅಡ್ವಾನ್ಸ್ಡ್ ಸೆಟ್ಟಿಂಗ್ಸಲ್ಲಿ ಹೋಗ್ಬಿಟ್ಟು ಏನದು ಫಾರ್ಮ್ಯಾಟ್ ಏನಿದೆಯಲ್ಲ 480 ಮೆಗಾ ಪಿಕ್ಸೆಲ್ಸಲ್ಲಿ ನೋಡೋದು, 480 ಪಿಕ್ಸೆಲ್ಸ್ 280 ಪಿಕ್ಸೆಲ್ಸ್ 240 ಅದನ್ನು ಚೇಂಜ್ ಮಾಡಿಬಿಟ್ಟು ದೆನ್ ಯು ವಾಚ್ ಇಟ್. ಓಕೆ, ಸೊ ಎಕ್ಸಸೈಸ್ 1.3 ಫಸ್ಟ್ ಕ್ವಶನ್ ಇದೆ, ಮೇಕ್ ಕರೆಕ್ಟ್ ಸ್ಟೇಟ್ಮೆಂಟ್ ಬೈ ಫಿಲ್ಲಿಂಗ್ ಇನ್ ದ ಸಿಂಬಲ್ ಸಬ್ಸೆಟ್ ಆರ್ ನಾಟ್ ಸಬ್ಸೆಟ್. ಸಬ್ಸೆಟ್ ಇದೆಯೋ ಇಲ್ಲೋ ಅಂತ ಫಿಲ್ ಮಾಡಿರಿ ಅಂತ ಹೇಳಿದ್ದಾರೆ. ಸಬ್ಸೆಟ್ ಅಂದರೆ ಸಿಂಬಲ್ ಏನಂದರೆ ದಿಸ್ ಇಸ್ ದ ಸಿಂಬಲ್. ನಾಟ್ ಎ ಸಬ್ಸೆಟ್ ಅಂದರೆ ಏನು ಸಿಂಬಲ್ಲು, ಒಂದು ಲೈನ್ ಹಾಕ್ರಿ ಅಷ್ಟೇ, ಇನ್ನೇನು ಇಲ್ಲ. ಸೊ ಸಿ ಇಯರ್ 2 3 4 1 2 3 4 5 2 3 4 ಅನ್ನುವಂಥದ್ದು 1 2 3 4 5ಗೆ ಸಬ್ಸೆಟ್ ಆಗುತ್ತಾ ಯೋಚನೆ ಮಾಡಿ. ಯು ಜಸ್ಟ್ ಥಿಂಕ್ ಅಬೌಟ್ ಇಟ್. ಇಟ್ ಈಸ್ ಆ್ಯಕ್ಚುಲಿ ಟ್ರೂ. 2 3 4 ಮೂರು ಎಲಿಮೆಂಟ್ಸ್ ಇಲ್ಲಿದ್ದಾವೆ ಅಂದಮೇಲೆ ದಿಸ್ ಈಸ್ ವಾಟ್ ಈಸ್ ದ ಸಬ್ಸೆಟ್. ನೆಕ್ಸ್ಟ್ ಎ ಬಿ ಸಿ ಈಸ್ ಡ್ಯಾಶ್ ಬಿ ಸಿ ಡಿ ಅಂದರೆ ಏನು ಮಾಡ್ತೀರಾ ಅವಾಗ, ಬಿ ಸಿ ಡಿ ಅನ್ನೋದೇನಿದೆಯಲ್ಲ ರೈಟ್, ಅದಕ್ಕೆ ಎ ಬಿ ಸಿ ಅನ್ನೋದು ಸಬ್ಸೆಟ್ ಆಗುತ್ತೋ ಆಗಲ್ವೋ ಅಂತ ಹೇಳ್ರಿ. ಸಿ ಎ ಅನ್ನುವಂಥ ಎಲಿಮೆಂಟು ಬಿ ಸೆಟ್ಟಲ್ಲಿಲ್ಲ. ಬಿ ಮತ್ತು ಎದು ಕಂಪೇರ್ ಮಾಡೋಕ್ಕೆ ಹೋದರೆ ಬಿ ಯಲ್ಲಿರುವಂಥದ್ದು ಡಿ ಆ್ಯಂಡ್ ಡಿ ಅನ್ನೋದು ಫಸ್ಟ್ ಸೆಟ್ಟಲ್ಲಿ ಇಲ್ಲ. ರೈಟ್, ಸೊ ದೇರ್ ಫೋರ್ ದಟ್ ಈಸ್ ನಾಟ್ ಎ ಸಬ್ಸೆಟ್. ಸೆಕೆಂಡ್ ಕ್ವಶನ್ ಏನಿದೆ, ಸೆಕೆಂಡ್ ಬಿಟ್ ಏನಿದೆಯಲ್ಲ ದಟ್ ಈಸ್ ನಾಟ್ ಸಬ್ಸೆಟ್. ನೆಕ್ಸ್ಟ್ ಎಕ್ಸ್ ಈಸ್ ಎ ಸ್ಟೂಡೆಂಟ್ ಆಫ್ ಕ್ಲಾಸ್ 11th. ದೊಡ್ಡ ಸ್ಕೂಲ್ ಇದೆ, ದೊಡ್ಡ ಸ್ಕೂಲಲ್ಲಿ ದೊಡ್ಡ ಸ್ಕೂಲ್ ಅದರಲ್ಲಿ 11th ಕ್ಲಾಸ್ ಅಷ್ಟೇ. 11th ಕ್ಲಾಸ್ ಸ್ಟೂಡೆಂಟ್ಸಲ್ಲಿ ಪರ್ಟಿಕ್ಯುಲರ್ಲಿ ಓಕೆ ಸ್ಟೂಡೆಂಟ್ ಆಫ್ ಯಾವುದೋ ಒಂದು ಸ್ಟೂಡೆಂಟ್ ಆಫ್ ಕ್ಲಾಸ್ 11th ಆ್ಯಂಡ್ ಎಕ್ಸ್ ಸಸ್ ದಟ್ ಎಕ್ಸ್ ಈಸ್ ಸ್ಟೂಡೆಂಟ್ ಆಫ್ ಯುವರ್ ಸ್ಕೂಲ್. ಇನ್ನೂ ಒಂದೇನೋ, ಎಕ್ಸ್ ಈಸ್ ಎಸ್ ಸ್ಟೂಡೆಂಟ್ ಆಫ್ ಕ್ಲಾಸ್ 11. ನೆಕ್ಸ್ಟ್ ಎಕ್ಸ್ ಈಸ್ ಎ ಸ್ಟೂಡೆಂಟ್ ಆಫ್ ದ ಹೋಲ್ ಕಾಲೇಜ್, ಯಾವುದೋ ಒಂದು ಸ್ಟೂಡೆಂಟು. ಗಾಟ್ ಇಟ್. ಸೊ ದಿಸ್ ಈಸ್ ಎನ್ ಎಕ್ಸಾಂಪಲ್ ಆಫ್ ವಾಟ್ ಸಬ್ಸೆಟ್ ಕ್ಯಾನ್ ಐ ಸೇ ಇಟ್ ಈಸಿಲಿ. ಏನು ಕ್ಲಾಸ್ 11th ಸ್ಟೂಡೆಂಟು ಸಬ್ಸೆಟ್ ಆಗಿರ್ತಾರೆ ದೊಡ್ಡ ಸೆಟ್ಟಿಗೆ. ದೊಡ್ಡ ಸೆಟ್ ಯಾವುದು, ಸ್ಕೂಲ್. ಗಾಟ್ ಇಟ್. ಸೊ ದಿಸ್ ಈಸ್ ಹೌ ಯು ಆರ್ ಗೋಯಿಂಗ್ ಟು ಡೀಲ್ ವಿತ್ ದ ಕ್ವೆಶನ್ಸ್. ನೆಕ್ಸ್ಟ್ ಎಕ್ಸ್ ಸಸ್ ದಟ್ ಎಕ್ಸ್ ಈಸ್ ಎ ಟ್ರಯಾಂಗಲ್ ಇನ್ ದ ಪ್ಲೇನ್ ಆ್ಯಂಡ್ ಎಕ್ಸ್ ಈಸ್ ಎ ರೆಕ್ಟ್ಯಾಂಗಲ್ ಇನ್ ದ ಪ್ಲೇನ್. ಸೊ ಇದರ ರಿಲೇಷನ್ ಟ್ರೈ ಮಾಡಿ. ಸೊ ನೆಕ್ಸ್ಟ್ ಕ್ವಶನಲ್ಲಿ ಏನಿದೆ, ಎಕ್ಸ್ ಸಚ್ ದಟ್ ಎಕ್ಸ್ ಈಸ್ ಎ ಸರ್ಕಲ್ ಇನ್ ದ ಪ್ಲೇನ್. ಒಂದು ಪ್ಲೇನಲ್ಲಿ ಒಂದು ಸರ್ಕಲ್ ಇದೆ, ಡನ್. ಸರ್ಕಲ್ ಎಷ್ಟು ರೇಡಿಯಸ್ ಆದರೂ ಇರ್ಬೋದು, ರೈಟ್. ಅದೇ ಸೇಮ್ ಪ್ಲೇನಲ್ಲಿ ಒಂದು ಸರ್ಕಲು ರೇಡಿಯಸ್ 1 ಯೂನಿಟ್ ಅಷ್ಟೇ, 1 ಸೆಂಟಿಮೀಟ್ರ್, ಇಷ್ಟು. ಕ್ಯಾನ್ ಐ ಸೇ ಇಟ್ ಈಸ್ ಎ ಸಬ್ಸೆಟ್? ಉಲ್ಟಾ ಇದ್ದಿದ್ರೆ ಹೇಳ್ಬೋದಿತ್ತು. ಫಸ್ಟ್ ಇದನ್ನು ಬರೆದುಬಿಟ್ಟು ರೇಡಿಯಸ್ 1 ಯೂನಿಟ್ ಎಂದು ಸರ್ಕಲ್, ದಟ್ ಈಸ್ ದಿ ಸಬ್ಸೆಟ್ ವಿ ಕುಡ್ ಹ್ಯಾವ್ ಸೆಡ್. ಬಟ್ ಹಿಯರ್ it is given in opposite way. Therefore what it is, x is it is not the subset, right? Not the subset. Next, x is a triangle in the plane, x is a rectangle in the plane. Can you say it has a subset? No, even that. On the plane ಅಲ್ಲಿ ಒಂದು ಟ್ರಯಾಂಗಲ್ ಇದೆ, ಇನ್ನೊಂದು ರೆಕ್ಟ್ಯಾಂಗಲ್ ಇದೆ. ಎರಡನ್ನೂ ನಾವು ಸಬ್ಸೆಟ್ ಆಫ್ ಈಚ್ ಅದರ್ ಹೇಳಲಿಕ್ಕೆ ಬರೋದಿಲ್ಲ, ರೈಟ್. ನೆಕ್ಸ್ಟ್ ಎಕ್ಸ್ ಇಸ್ ಅನ್ ಈಕ್ವಿಲ್ಯಾಟರಲ್ ಟ್ರಯಾಂಗಲ್ ಇನ್ ದಿ ಪ್ಲೇನ್. ಎಕ್ಸ್ ಇಸ್ ಎ ಟ್ರಯಾಂಗಲ್ ಇನ್ ದಿ ಸೇಮ್ ಪ್ಲೇನ್. ಒಂದು ಪ್ಲೇನಲ್ಲಿ ದೊಡ್ಡ ಟ್ರಯಾಂಗಲ್ಲು, ಅದರಲ್ಲಿ ಅದೇ ಪ್ಲೇನಲ್ಲಿ ಬರೀ ಈಕ್ವಿಲೇಟ್ರಲ್ ಟ್ರಯಾಂಗಲ್ಸ್ ಅಷ್ಟೇ ನಾನು ತೆಗೆದ್ರೆ ದೇ ಆರ್ ಆ್ಯಕ್ಚುಲಿ ದಿ ಸಬ್ಸೆಟ್ ಆಫ್ ದಿ ಬಿಗ್ ಸೆಟ್, ರೈಟ್. ಒಂದು ಟ್ರಯಾಂಗಲ್ಸ್ ಇಂದು ಸೆಟ್ ಏನಿದೆಯಲ್ಲ ಅದರಲ್ಲಿ ಬರೀ ಈಕ್ವಿಲೇಟ್ರಲ್ ಟ್ರಯಾಂಗಲ್ಸ್ ಇರುವಂಥದ್ದನ್ನು ಹೊರಗೆ ತೆಗೆದ್ರೆ ಎಸ್ ದಟ್ ಈಸ್ ಎ ಸಬ್ಸೆಟ್, ರೈಟ್. ನೆಕ್ಸ್ಟ್ ಎಕ್ಸ್ ಇಸ್ ಅನ್ ಈವನ್ ನ್ಯಾಚುರಲ್ ನಂಬರ್. ಈವನ್ ನ್ಯಾಚುರಲ್ ನಂಬರ್ ಅಂದರೆ ಏನು, 2, 4, 6, 8, 10, so on ಅಂತ. ಸೊ ದಿಸ್ ಈಸ್ ವಾಟ್ ಈವನ್ ನ್ಯಾಚುರಲ್ ನಂಬರ್. ನೆಕ್ಸ್ಟ್ ಇಂಟೀಜರ್ಸ್ ಅಂದರೆ ಏನು, 0, +1 -1 +1 -2 so on. ಸೊ ಈ ಇಂಟೀಜರ್ಸ್ ಒಳಗಡೆ ಈ ಎಲಿಮೆಂಟ್ಸ್ ಇದಾವೆ. ದೇರ್ಫೋರ್ ದಿಸ್ ಈಸ್ ಎ ಸಬ್ಸೆಟ್. ಯು ಕ್ಯಾನ್ ಈಸಿಲಿ ರೈಟ್ ಇಟ್ ಡೌನ್. ಡನ್. ನೆಕ್ಸ್ಟ್ ಕ್ವಶನ್ ಏನಿದೆಯಲ್ಲ, ಡಿಟರ್ಮೈನ್ ವೆದರ್ ದಿ ಫಾಲೋಯಿಂಗ್ ಸ್ಟೇಟ್ಮೆಂಟ್ಸ್ ಆರ್ ಟ್ರೂ ಆರ್ ಫಾಲ್ಸ್. ಸೊ ಇಟ್ಸ್ ವೆರಿ ಈಸಿ. ಯು ಕ್ಯಾನ್ ಈಸಿಲಿ ಟೆಲ್ ದೆಮ್ that a comma b is not the subset of b comma c comma a. ಇದು ಸರಿ ಇದೆಯಾ? a comma b ಅನ್ನೋದು b c a ಸಬ್ಸೆಟ್ ಆಗುತ್ತೆ ತಾನೆ. ಸೊ therefore this is what, this is false. Done. Next, when it comes to second question, a comma e, in the English alphabet,
ಈಸ್ ದ ಸಬ್ಸೆಟ್ ಆಫ್ ಎ ಕಾಮ ಇ. ಎಸ್, ಎ ಕಾಮ ಇ ಅನ್ನೋದು ಎ ಕಾಮ ಇಗೆ ಸಬ್ಸೆಟ್ ಆಗಿರುತ್ತದೆ. ಕರೆಕ್ಟಾ? ಮೀನ್ಸ್ ಇನ್ ವಾಟ್ ಸೆನ್ಸ್? ಎ ಕಾಮ ಬಿ ವೇರ್ ಇಟ್ ಇಸ್, ಎ ಕಾಮ ಬಿ ಅನ್ನುವಂಥ ಎರಡೂ ಎಲಿಮೆಂಟ್ಸು ಈ ಸೆಟ್ಟಲ್ಲಿ ಇದ್ದಾವೆ ಅಂದಮೇಲೆ ಸಬ್ಸೆಟ್ ಆಗಬೇಕು. ನಾಟ್ ಈಕ್ವಲ್ ಟು ನಾಟ್ ಸಬ್ಸೆಟ್ ಅಂತ ಕೊಟ್ಟಿದ್ದಾರೆ. ಸೊ ದೇರ್ ಫೋರ್ ಇಟ್ ಈಸ್ ಎ ಸಬ್ಸೆಟ್ ಅಂತ ಬರೀರಿ. ಎ ಕಾಮ ಇ ವಿಲ್ ಸಬ್ಸೆಟ್ ಆಫ್ ಎಕ್ಸ್ ಇಸ್ ಎ ಓವೆಲ್ ಇನ್ ದ ಇಂಗ್ಲೀಷ್ ಆಲ್ಫಾಬೆಟ್. ಓವೆಲ್ಸ್ ಏನೇನಿದ್ದಾವೆ ಎ ಇ ಐ ಒ ಯು, ಅದರಲ್ಲಿ ಎ ಮತ್ತು ಇ ತೊಗೊಂಡಿದ್ದೀನಿ. ಸೊ ದೇರ್ ಫೋರ್ ದಟ್ ಈಸ್ ಆಲ್ಸೋ ಎ ಸಬ್ಸೆಟ್. ನೆಕ್ಸ್ಟ್ 1 2 3 ಇಸ್ ದ ಸಬ್ಸೆಟ್ ಆಫ್ 1 3 5. 1 ಮತ್ತು 3 ಇದ್ದಾವೆ, ಆದರೆ 2 ಈ ಸೆಟ್ಟಲ್ಲಿ ಇಲ್ಲ. ದೇರ್ ಫೋರ್ 1 2 3 ಇಸ್ ದ ಸಬ್ಸೆಟ್ ಈಸ್ ಎ ರಾಂಗ್ ಸ್ಟೇಟ್ಮೆಂಟ್. ಕರೆಕ್ಟ್? ನೆಕ್ಸ್ಟ್ ಎ ಈಸ್ ದ ಸಬ್ಸೆಟ್ ಆಫ್ ಎ ಬಿ ಸಿ. ಓಕೆ, ನೋ ಪ್ರಾಬ್ಲಮ್. ನೆಕ್ಸ್ಟ್ ಎ ಇಸ್ ದ ಎ ಬಿಲಾಂಗ್ಸ್ ಟು ಎ ಕಾಮ ಬಿ ಕಾಮ ಸಿ. ಇಲ್ಲಿ ಈ ಕ್ವಶನಲ್ಲಿ ಆ್ಯಕ್ಚುಲಿಗೆ ಡೈರೆಕ್ಟ್ ಭಾಳ ಈಸಿ ಇದೆ, ಬಟ್ ಇವೆರಡರದ್ದು ಡೆಫಿನೇಷನ್ ನೀಟಾಗಿ ಗೊತ್ತಾಗಬೇಕು. ಸಬ್ಸೆಟ್ ಅಂತ ಹೇಳಬೇಕಾದ್ರೆ ನಾವು ಯಾವತ್ತೇ ಆಗಲಿ ಸೆಟ್ ತೊಗೊತೀವಿ. ಬಿಲಾಂಗ್ಸ್ ಟು ಅಂತ ಹೇಳಬೇಕಾದ್ರೆ ಯಾವತ್ತೇ ಆಗಲಿ ಒಂದು ಎಲಿಮೆಂಟ್ ತೊಗೊತೀರಾ. ಗಾಟ್ ಇಟ್? ಸೊ ದಿಸ್ ಇಸ್ ವೆರಿ ಈಸಿ, ಯು ಕ್ಯಾನ್ ಕವರ್ ಇಟ್ ಅಪ್ ಆಲ್ ದ ವೇ. ನೆಕ್ಸ್ಟ್ ಕ್ವಶನ್ ನಂಬರ್ 3, ವಿಚ್ ಆಫ್ ದ ಫಾಲೋಯಿಂಗ್ಸ್ ಆರ್ ಇನ್ಕರೆಕ್ಟ್? ಅಗೇನ್ ದ ಸೇಮ್ ಥಿಂಗ್ಸ್ ಇಸ್ ದೇರ್. 3 4 ಇಸ್ ದ ಸಬ್ಸೆಟ್ ಆಫ್ ಎ ಅಂತ ಹೇಳ್ಬೋದಾ? 3 4 ಅನ್ನೋದು ಎ ಸೆಟ್ಟಲ್ಲಿ ಒಂದು ಎಲಿಮೆಂಟು, ಹಾಗಾಗಿ ಅದನ್ನು ಬಿಲಾಂಗ್ಸ್ ಟು ಅಂತ ಹೇಳ್ಬೋದು ಹೊರತು ಸಬ್ಸೆಟ್ ಆಫ್ ಎ ಅಂತ ಹೇಳಲಿಕ್ಕೆ ಬರೋದಿಲ್ಲ. ರೈಟ್? ಸೊ ಸೆಕೆಂಡ್ ಕ್ವೆಶನ್ ವಾಟ್ ಯು ಆರ್ ರೈಟಿಂಗ್, 3 4 ಈಸ್ belongs to A ತಾನೆ. ಸೊ therefore it is also true. ನೆಕ್ಸ್ಟ್ 3 4 is the subset of A. ಇಲ್ಲಿ ನೋಡಿ 3 1 ಬ್ರ್ಯಾಕೆಟಲ್ಲಿ ಇರುವಂಥದ್ದು ಒಂದು ಎಲಿಮೆಂಟು, ಸೆಟ್ ಇನ್ ಡೆಫಿನೇಷನ್ಗೆ ಇನ್ನೊಂದು ಎಲಿಮೆಂಟ್ ಬರುತ್ತೆ. therefore 3 4 is the subset of A. ರೈಟ್? ನೆಕ್ಸ್ಟ್ ರೈಟ್ ಡೌನ್ ಆಲ್ ದ ಸಬ್ಸೆಟ್ಸ್ ಆಫ್ ದ ಫಾಲೋಯಿಂಗ್ ಸೆಟ್ಸ್. ರೈಟ್ ದ ಸಬ್ಸೆಟ್ಸ್ ಆಫ್ ದ ಫಾಲೋಯಿಂಗ್ ಸೆಟ್ಸ್. ಓಕೆ, ಒಂದು ಸೆಟ್ ಕೊಟ್ಟಿದ್ದಾರೆ, ಅದರದ್ದು ಆಲ್ ಪಾಸಿಬಲ್ ಸಬ್ಸೆಟ್ಸ್ನ ಬರೀರಿ ಅಂತ ಆಯಿತು. ಗಾಟ್ ಇಟ್? ಸೊ ಎ ಅಂತ ಕೊಟ್ಟಿದ್ದಾರೆ. ಎ ಇಸ್ ಈಕ್ವಲ್ ಟು ವಾಟ್ ಕ್ಯಾನ್ ಯು ರೈಟ್ ಈಸಿಲಿ? ಸಬ್ಸೆಟ್ಸ್ ಬರೀರಿ ಅಂದರೆ ಒಂದು ಎ ಇಟ್ ಸೆಲ್ಫ್, ಇನ್ನೊಂದು ಖಾಲಿ. ರೈಟ್? ಸೊ ಇಂಥ ಸಬ್ಸೆಟ್ಸ್ನ ಏನಂತ ಕರಿತೀರ ನೀವು? ಪ್ರಾಪರ್, ನೋ ನಾಟ್ ಲೈಕ್ ದಿಸ್ ಆ್ಯಕ್ಚುಲಿ. ರೈಟ್? ಸೊ ಎ ಕಾಮ ಎಂಟಿ ಸೆಟ್, ದೀಸ್ ಆರ್ ದಿ ಪಾಸಿಬಲ್ ಸಬ್ಸೆಟ್ಸ್ ಆಫ್ ಎ. ನೆಕ್ಸ್ಟ್ ಇನ್ನೂ ಒಂದು ಎಲಿಮೆಂಟ್ ಕೊಟ್ಟಿದ್ದಾರೆ, ಎ ಕಾಮ ಬಿ. ಓಕೆ, ದಟ್ ಯು ಕ್ಯಾನ್ ಡೂ ಇಟ್ ಬೈ ಯರ್ ಸೆಲ್ಫ್. 1 2 3 ನಾನು ಮಾಡ್ತೇನೆ. ಸೊ 1 2 3. ನೆಕ್ಸ್ಟ್ 1 2 1 3 1 6 ಬರಿಬೋದಾ? ರೈಟ್? ಸೊ ದೇರ್ ಫೋರ್ ವಾಟ್ ಈಸ್ ದಿಸ್? ದಿಸ್ ಇಸ್ 1 2 3 ತಾನೇ ನಾವು ಬರೀತಿರೋದು. ಸೊ ಆಲ್ ಪಾಸಿಬಲ್ ಸಬ್ಸೆಟ್ಸಲ್ಲಿ ನಾನೇನು ಮಾಡಿದೆ, ಎಲ್ಲವೂ ಬರೆದಿದ್ದೀನಿ. 1 2 3 ಆ್ಯಂಡ್ ದಿಸ್ ಒನ್ empty set. Right? So these three things, these all the collections of the sets 1 2 3 4 5 6 7 8 means 2 to the power of ಎಷ್ಟು ಎಲಿಮೆಂಟ್ ಇರುತ್ತೆ ಈ ಸೆಟ್ಟಲ್ಲಿ? 3. 2 ಕ್ಯೂಬ್ ಅಂದರೆ 8. ಸೊ therefore 8 ಎಲಿಮೆಂಟ್ಸ್ ಇರಬೇಕು. ಈ ಶಾರ್ಟ್ಕಟ್ ನಿಮಗೆ ಗೊತ್ತಿರಬೇಕು. ಗಾಟ್ ಇಟ್? ಫಾರ್ ಕಾಂಪಿಟೇಟಿವ್ ಎಕ್ಸಾಮ್ಸ್. ನೆಕ್ಸ್ಟ್ ಕ್ವಶನ್ ಯು ಆರ್ ಹ್ಯಾವಿಂಗ್, ಯು ಕ್ಯಾನ್ ಸಾಲ್ವ್ ಬೈ ದೆಮ್ಸೆಲ್ಸ್. ಎ ಕಾಮ ಬಿ ಆ್ಯಂಡ್ ಇನ್ಫಿನಿಟಿ ಅಥವಾ ಎಂಟಿ ಸೆಟ್ಟಿಗೆ ಸಬ್ಸೆಟ್ ಏನಾಗುತ್ತೆ? ಎಂಟಿ ಸೆಟ್ ಇಟ್ ಸೆಲ್ಫ್. ಓಕೆ, ನೆಕ್ಸ್ಟ್ there are other questions. How many elements has P of A if A is equal to empty set? So fifth question bada simple ide. How many elements has P of A? Very simple. A is equal to empty set, right? Empty set and number of elements estidaವೆ. Empty set alli 0 irutte. So number of elements in the power set, how many elements are there? N of P of A is equal to 2 to the power of number of elements in set A, which is nothing but 0. Anything to the power of 0 andre enagutte? 1 agutte. Therefore number of elements in power set anta andre enagutte? 1 agutte. Right? Next question number 6 ನೋಡಿ, very easy. Write the following as intervals. Interval form ಅಲ್ಲಿ ಬರೀರಿ ಅಂತ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಇಲ್ಲಿ? x ಬಿಲಾಂಗ್ಸ್ ಟು ಆರ್ -4 ಮತ್ತು 6 ಮಧ್ಯದಲ್ಲಿರುವಂತಹ ನಂಬರ್ಸ್ನ ಇಂಟರ್ನಲ್ ಫಾರ್ಮಲ್ಲಿ. ಇಂಟರ್ವಲ್ ಫಾರ್ಮ್ ಅಂದರೆ ಏನು? ಎಂಡ್ ಪಾಯಿಂಟ್ಸ್, ಕಾರ್ನರ್ ಪಾಯಿಂಟ್ಸ್ ಏನಿದೆಯಲ್ಲ ಅವನು ಬರೀರಿ. ಲೆಸ್ ದ್ಯಾನ್ ಆರ್ ಈಕ್ವಲ್ ಟು ಸಿಂಬಲ್ ಇದೆಯಲ್ಲ, ಈಸ್ ಈಕ್ವಲ್ ಟು ಸಿಂಬಲ್ ಮೀನ್ಸ್ ಇಟ್ ಈಸ್ ಇನ್ಕ್ಲೂಡೆಡ್. ಈಸ್ ಈಕ್ವಲ್ ಟು ಮೀನ್ಸ್ ಇನ್ಕ್ಲೂಡೆಡ್. ಇನ್ಕ್ಲೂಡ್ ಇರೋದ್ರ ಕಡೆ ಬ್ರ್ಯಾಕೆಟ್ ಹಾಕ್ರಿ. -4 ಲೆಸ್ ದ್ಯಾನ್ ಅಷ್ಟೇ ಸಿಂಬಲ್ ಕೊಟ್ಟಿದ್ದಾರೆ ಮೀನ್ಸ್ -4 ಈಸ್ ನಾಟ್ ಇನ್ಕ್ಲೂಡೆಡ್ ಮೀನ್ಸ್ ಎಕ್ಸ್ಕ್ಲೂಡೆಡ್. ಎಕ್ಸ್ಕ್ಲೂಡೆಡಿಗೆ ಓಪನ್ ಇಂಟರ್ವಲ್ ಸಿಂಬಲ್ ಹಾಕ್ತೀರಾ. ಗಾಟ್ ಇಟ್? ನೆಕ್ಸ್ಟು -12 -11 ಅಲ್ಲ -10. Right, both are excluded, both minus, no problem. 0 to 1, 0 is included, 7 is excluded. Next 3 ಮತ್ತು 4 ಈ ಎರಡಕ್ಕೂ ಈಕ್ವಲ್ ಇದೆ ಅಂದರೆ ಎರಡೂ ಕೂಡ ಈಸ್ ಈಕ್ವಲ್ ಟು ಸಿಂಬಲ್ ಹಾಕ್ತೀರಾ. ಗಾಟ್ ಇಟ್? ಸೊ ದಿಸ್ ಇಸ್ ಹೌ ಯು ಹ್ಯಾವ್ ಟು ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ 6th ಅಲ್ಲಿ ಇಂಟರ್ವಲ್ ಬರೀರಿ ಅಂತ ಹೇಳಿದ್ದಾರೆ.
ಸೆವೆಂತಲ್ಲಿ ಇಂಟರ್ವಲ್ ಅವರೇ ಕೊಟ್ಟು ನೀವು ಬರಿಬೇಕು. ಅದನ್ನು ಹೇಗೆ ಬರೀತೀರಾ? ಸೆಟ್ ಆಫ್ ಆಲ್ ಎಕ್ಸ್ ಸಚ್ ದಟ್, ಸೇಮ್ ಲೈಕ್ 6th ಕ್ವಶನ್, ಎಕ್ಸ್ ಬಿಲಾಂಗ್ಸ್ ಟು ಆರ್, ಏನು ಕೊಟ್ಟಿದ್ದಾರೆ? -3, 0 ಕೊಟ್ಟಿದ್ದಾರೆ 7th ಕ್ವಶನ್, ಹೌದಾ? -3 ಓಪನ್ ಇಂಟರ್ವಲ್ 2 ಅಂದರೆ ಅರ್ಥ ಏನು? -3 ಲೆಸ್ ದ್ಯಾನ್ ಎಕ್ಸ್ ಲೆಸ್ ದ್ಯಾನ್ 0 ಅಂತ ಇದೆ. ಬಟ್ ಈಕ್ವಲ್ ಟು ಸಿಂಬಲ್ ಇಲ್ಲ. ಸಪೋಸ್ ಇದೇ ಕ್ವಶನಿಗೆ ಈ ಥರ ಕೊಟ್ಬಿಟ್ರೆ ಅವಾಗ ಇದು ಈಕ್ವಲ್ ಟು ಆಗುತ್ತೆ. ಗಾಟ್ ಇಟ್? ದಿಸ್ ಯು ಮಸ್ಟ್ ಅಂಡರ್ಸ್ಟ್ಯಾಂಡ್. ನೆಕ್ಸ್ಟ್ 6, 12 ವಿಚ್ ಈಸ್ ವೆರಿ ಸಿಂಪಲ್ ಅಗೇನ್. 6, 12 ಅಂದರೆ ಹೆಂಗೆ ಬರೀತೀರಾ? set of all x such that x belongs to real numbers 6 less than x less than 12 ಎರಡು included ಅಂದರೆ is equal to symbol ಆಗ್ತೀರಾ. That's it. This is how you can solve other 2 questions also. It is very easy. Next, what universal sets would you propose for each of the following? 2 following sets ಕೊಟ್ಟಿದ್ದಾರೆ. ಎರಡರಲ್ಲಿ ಎರಡಕ್ಕೂ ನೀವು ಯೂನಿವರ್ಸಲ್ ಸೆಟ್ ಏನು ಹೇಳ್ತೀರಾ ಅಂತ ಕೇಳಿದ್ದಾರೆ. ಸೆಟ್ ಆಫ್ ರೈಟ್ ಟ್ರಯಾಂಗಲ್ಸ್. ರೈಟ್ ಟ್ರಯಾಂಗಲ್ಸ್ ಅಂದರೆ ಅರ್ಥ ಏನು? 90 ಡಿಗ್ರಿ ಇರುವಂಥ ಟ್ರಯಾಂಗಲ್ಸ್. ಇದಕ್ಕೆ ಯೂನಿವರ್ಸಲ್ ಸೆಟ್ ಏನು ಹೇಳ್ತೀರಾ? ಸೆಟ್ ಆಫ್ ಟ್ರಯಾಂಗಲ್ಸ್. ಸಿಂಪಲ್. ಎರಡೂ ಎಕ್ಸಾಂಪಲ್ಸಿಗೂ ಸೆಟ್ ಆಫ್ ಐಸೋಸೆಲಸ್ಗೂ ಕೂಡ ಯೂನಿವರ್ಸಲ್ ಸೆಟ್ ಏನು? ಸೆಟ್ ಆಫ್ ಟ್ರಯಾಂಗಲ್ಸ್. ಸೆಟ್ ಆಫ್ ಟ್ರಯಾಂಗಲ್ಸಲ್ಲಿ ಕೆಲವೊಂದನ್ನು ನಾವು ಸೈಡಿಗೆ ಇಟ್ಟರೆ ಅವೇನಾಗುತ್ತೆ? ಸಬ್ಸೆಟ್ಸ್ ಆಗುತ್ತೆ. ರೈಟ್, ದಟ್ಸ್ ಇಟ್. ನೆಕ್ಸ್ಟ್ ಕ್ವಶನ್ ನಂಬರ್ 9 ಏನು ಕೊಟ್ಟಿದ್ದಾರೆ? ಎ ಆ್ಯಂಡ್ ಬಿ ಆ್ಯಂಡ್ ಸಿ 3 ಸೆಟ್ಸ್ ಕೊಟ್ಟಿದ್ದಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಮೇ ಬಿ ಕನ್ಸಿಡರ್ಡ್ ಆಸ್ ಯೂನಿವರ್ಸಲ್ ಸೆಟ್ ಫಾರ್ ಆಲ್ 3? ಮೂರಕ್ಕೂ ಯೂನಿವರ್ಸಲ್ ಸೆಟ್ ಆಗಬೇಕು ಅನ್ನೋದನ್ನು ಯಾವ ಸೆಟ್ನ ಕಂಪೇರ್ ಮಾಡ್ಬೋದು? ವೆರಿ ಸಿಂಪಲ್. ಇಲ್ಲಿರುವಂಥ ಪ್ರತಿಯೊಂದು ಎಲಿಮೆಂಟ್ ಎಲ್ಲಿದೆ? 0, 1, 2, 3. ಸೊ ವೆರಿ easy question, that is 9th one, right? So this is all about your third exercise and the concept about power set, universal set and ಸಬ್ಸೆಟ್ ಕಾನ್ಸೆಪ್ಟು. ಪವರ್ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇರುತ್ತೆ ಅನ್ನೋದು ಹೇಗೆ ಹೇಳ್ತೀರಾ? 2 to the power of ಕೊಟ್ಟಿರೋ ಸೆಟ್ಟಲ್ಲಿ ಎಷ್ಟು ಎಲಿಮೆಂಟ್ಸ್ ಇದೆ ಅಷ್ಟು. ಗಾಟ್ ಇಟ್? ಸೊ ದ್ಯಾಟ್ಸ್ ಆಲ್ ಫಾರ್ ಟುಡೇ ಐ ಥಿಂಕ್. ಸೊ ಏನಾದರೂ ಪ್ರಾಬ್ಲಮ್ಸ್ ಇದೆ, ಏನಾದರೂ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೆ ಫೀಲ್ ಫ್ರೀ ಟು ಕಮೆಂಟ್ ಡೌನ್. ಆ್ಯಸ್ ಆಲ್ವೇಸ್ ಐ ಸೇ ಇಟ್, ಐ ವುಡ್ ಲೈಕ್ ಟು ಸೇ ಒನ್ಸ್ ಅಗೇನ್ ದ್ಯಾಟ್ ಇಫ್ ಇಟ್ ವಾಸ್ ಹೆಲ್ಪ್ಫುಲ್ ದೆನ್ ಶೇರ್ ಇಟ್ ಆ್ಯಂಡ್ ಲೆಟ್ ಇಟ್ ಬಿ ಹೆಲ್ಪ್ಫುಲ್ ಫಾರ್ ಅದರ್ ಸ್ಟೂಡೆಂಟ್ಸ್ ಆ್ಯಸ್ ವೆಲ್, ರೈಟ್? ಸೊ ಇನ್ನೇನಾದರೂ ಡೌಟ್ಸ್ ಇದ್ದರೆ, ಯಾವುದಾದ್ರೂ ಕಾನ್ಸೆಪ್ಟ್ ಅರ್ಥ ಆಗಿಲ್ಲ ಅಂದರೆ ಟೈಮ್ ಸ್ಟ್ಯಾಂಪ್ ಇಟ್ಬಿಟ್ಟು ಯು ಬೆಟರ್ ಮೆನ್ಷನ್ ದ ಟೈಮ್ ಸ್ಟ್ಯಾಂಪ್. ಯಾವ ಮೂಮೆಂಟಲ್ಲಿ ಅರ್ಥ ಆಗಿಲ್ಲ ಆ ಮೂಮೆಂಟ್ನ ಇಮಿಡಿಯೇಟ್ಲಿ ಯು ಕಮೆಂಟ್ ಇಟ್ ಡೌನ್ ಸೊ ದಟ್ ಇಫ್ ವೆನ್ ಎವರ್ ಐ ಆಮ್ ಫ್ರೀ ಐ ವಿಲ್ ಆನ್ಸರ್ ದೋಸ್ ಕಾಮೆಂಟ್ಸ್. ಓಕೆ, ಸೊ ದ್ಯಾಟ್ಸ್ ಇಟ್. ಆ್ಯಂಡ್ ಕಮಿಂಗ್ ಕ್ಲಾಸಸಲ್ಲಿ ನಾವೇನು ವೆನ್ ಡಯಾಗ್ರಾಮ್ ಕಾನ್ಸೆಪ್ಟು, ಆಪ್ರೇಷನ್ ಆನ್ ಸೆಟ್ಸ್ ಕಾನ್ಸೆಪ್ಟ್ ಎಲ್ಲ ಮುಗಿಸೋಣ. ಅದನ್ನು ಮುಗಿಸ್ಬಿಟ್ಟು 1.4 ಈಸಿಯಾಗಿ ಮುಗಿಸ್ಬಹುದು. ದಟ್ಸ್ ಇಟ್. 1.4, 1.5 ವಿಲ್ ಕಂಪ್ಲೀಟ್ ಇಟ್. ಓಕೆ, ಕಂಪ್ಲೀಟ್ ಸೀರೀಸ್ ಕಂಪ್ಲೀಟ್ ಮಾಡ್ತೇನೆ. ನೋ ಸಚ್ ಪ್ರಾಬ್ಲಮ್. ದ ಹೋಲ್ ಕ್ಲಾಸ್ 11th ಇಂದೇನು NCERT ಮ್ಯಾಥಮೆಟಿಕ್ಸ್ ಇದೆ ಅದನ್ನು ಫಸ್ಟ್ ಕವರ್ ಮಾಡಿ, ದೆನ್ ವಿಲ್ ಕವರ್ ಕ್ಲಾಸ್ 12th, ದೆನ್ ಇವನ್ ಯುವರ್ ಗ್ರ್ಯಾಜುಯೇಷನ್ ಸಿಲೆಬಸ್ ವಿಚ್ ಯು ವಿಲ್ ಬಿ ಸ್ಟಡಿಂಗ್ ಇನ್ ಇಂಜಿನಿಯರಿಂಗ್, ರೈಟ್? ಇಂಜಿನಿಯರಿಂಗಲ್ಲಿ ಓದಬೇಕಾಗಿರುವಂಥ ಗ್ರ್ಯಾಜುಯೇಷನ್ ಸಬ್ಜೆಕ್ಟ್ಸ್ ಏನಿದೆಯಲ್ಲ, ಮ್ಯಾಥ್ಸ್ ಪೇಪರ್ ಎಸ್ಪೆಷಲಿ, even that I will deal with it, and JEE level also. So you have to, you need not have any fear, right? So that's it. So that's all for today. Thank you so much. God bless you.